ಎಲ್ಲರಿಗೂ ಇವತ್ತಿನ ನಮಸ್ಕಾರಗಳು. ನನ್ನ ಹೆಸರು ಮೋಹನ್ ಎಂ. ನಾನು ಬೆಂಗಳೂರು ವಿಶ್ವವಿದ್ಯಾಲಯದ ಮನೋವಿಜ್ಞಾನ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ನಾನು ಕಳೆದ 8 ವರ್ಷಗಳಿಂದ ಮನೋವಿಜ್ಞಾನದ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸಿಕೊಳ್ತಾ ಬರ್ತಾ ಇದ್ದೇನೆ. ಇವತ್ತಿನ ವಸ್ತು ವಿಷಯ ಸಾಮಾಜಿಕ ಮನೋವಿಜ್ಞಾನದಲ್ಲಿ ಈ ಪ್ರೋಸೋಷಿಯಲ್ ಆಕ್ಟಿವಿಟೀಸ್, ಸಮಾಜ ಪರವಾದಂತಹ ವರ್ತನೆ, ಬಿಹೇವಿಯರ್. ಓಕೆ, ಸೊ ಏನು ಅದರ ವ್ಯಾಖ್ಯಾನಗಳೇನು, ಅದರ ವ್ಯಾಖ್ಯಾನಗಳ ಜೊತೆಗೆ ಹೇಗೆ ಅದಕ್ಕೆ ಕಾರಣ ಆಗುವಂತ ಅಂಶಗಳು, ಮತ್ತೆ ಸಾಮಾಜಿಕ ಪರ ನಡವಳಿಕೆಯಲ್ಲಿ ಆ ನಡವಳಿಕೆಯನ್ನ ತೋರಿಸುವಂತ ಸಂದರ್ಭದಲ್ಲಿ ಅನ್ನೋದು ಇವತ್ತಿನ ವಸ್ತು ವಿಷಯಗಳು. ಓಕೆ, ಸಮಾಜ ಪರವಾದಂತಹ ವರ್ತನೆ, ಪ್ರೋಸೋಷಿಯಲ್ ಬಿಹೇವಿಯರ್, ಪ್ರೋಸೋಷಿಯಲ್ ಆಕ್ಟಿವಿಟೀಸ್. ಸೊ ಏನು ಪ್ರೋಸೋಷಿಯಲ್ ಆಕ್ಟಿವಿಟೀಸು, ಪ್ರೋಸೋಷಿಯಲ್ ವರ್ತನೆ ಅನ್ನೋದೇ ಆದ್ರೆ ಸಾಮಾಜಿಕ ಪರವಾದಂತಹ ಸಮಾಜ ಸಮ್ಮತ ರೀತಿನಲ್ಲಿ ಇರ್ತಕ್ಕಂತಹ ಒಂದು ವರ್ತನೆ. ಪ್ರೋಸೋಷಿಯಲ್ ಸಮಾಜ ಒಪ್ಪುವಂತಹ ರೀತಿಯಲ್ಲಿ ಇರ್ತಕ್ಕಂತಹ ಸಮಾಜದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ವರ್ತನೆ. ಸೊ ಏನು ಈಗ ನಾವು ಸಾಮಾಜಿಕ ಮನೋವಿಜ್ಞಾನದ ಹಿನ್ನೆಲೆಯಲ್ಲಿ ನಾವು ನೋಡ್ಬೇಕು ಅನ್ನೋದೇ ಆದ್ರೆ, ಸಮಾಜ ಮನೋವಿಜ್ಞಾನ ಅನ್ನೋದೇ ಆದ್ರೆ, ಸೊ ಇದೊಂದು ಕಂಪ್ಲೀಟ್ಲಿ ಅಪ್ಲೈಡ್ ಸೈಕಾಲಜಿ ಅಂತ ನಾವು ಕರೀತೇವೆ. ಅಂದ್ರೆ ನಾವು ದಿನನಿತ್ಯದ ಚಟುವಟಿಕೆಯಲ್ಲಿ ಹೇಗೆ ಈ ಸೈಕಾಲಜಿಕಲ್ ಎಲಿಮೆಂಟ್ಗಳನ್ನ, ಸೈಕಾಲಜಿಕಲ್ ಕೆಲವೊಂದು ಪ್ರಿನ್ಸಿಪಲ್ಸ್ ಗಳನ್ನ ನಾವು ಉಪಯೋಗಿಸ್ಕೊಳ್ತೀವಿ, ಅಥವಾ ಹೇಗೆ ನಾವು ಥೆರಪಿಟಿಕ್ ಸ್ಕಿಲ್ಸ್ ಗಳನ್ನ, ಬೇರೆ ಬೇರೆಯಾದಂತಹ ಥೆರಪಿಟಿಕ್ ಸ್ಕಿಲ್ಸ್ ಇರುತ್ತೆ. ಅಂದ್ರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇರಬಹುದು, ಆಂಗ್ಸೈಟಿ ಮ್ಯಾನೇಜ್ಮೆಂಟ್ ಇರಬಹುದು, ಕೋಪಿಂಗ್ ವಿತ್ ಡಿಫ್ರೆಂಟ್ ಎಮೋಷನ್ಸ್ ಇರಬಹುದು. ಸೊ ಹೇಗೆ ಅವುಗಳನ್ನ ನಾವು ಸಂಭಾಳಿಸ್ಕೋಬೇಕು, ಸೊ ಹೇಗೆ ಇಂತಹ ಸಂದರ್ಭಗಳಲ್ಲಿ ನಾವು ಡೇ ಟು ಡೇ ಲೈಫ್ ಸಿಚುವೇಶನ್ ನಲ್ಲಿ ಬ್ಯಾಲೆನ್ಸ್ ಅನ್ನ ಮಾಡ್ಕೋಬೇಕಾದ್ರೆ ಎಕ್ಸ್ಟ್ರೀಮ್ ಆಗಿರೋಂಥದ್ದನ್ನ, ಸೊ ಎಕ್ಸ್ಟ್ರೀಮ್ ಆಗಿರ್ತಕ್ಕಂಥ ನಮ್ಮ ಅಬ್ನಾರ್ಮಲ್ ಬಿಹೇವಿಯರ್ಸ್ ಗಳನ್ನ ಹೇಗೆ ಒಂದು ಸ್ಟ್ರೀಮ್ ಲೈನ್ ಅಂದ್ರೆ ಮಾಡರೇಟ್ ಮಾಡ್ಕೊಳ್ಳುವಂಥದ್ದು, ಅಂದ್ರೆ ನಮ್ಮ ದಿನನಿತ್ಯದ ಚಟುವಟಿಕೆಗೆ ಅದು ತೊಂದರೆ ಆಗೋ ರೀತಿನಲ್ಲಿ, ಆಗದೆ ಇರೋ ರೀತಿನಲ್ಲಿ ನಾವು ಅದನ್ನ ನಡ್ಕೋಬೇಕು. ಸೊ ಇದೆಲ್ಲದೂ ಸಹ ಈ ಸಾಮಾಜಿಕ ಪರವಾದಂತಹ ಸಮಾಜ ಸಮ್ಮತ ರೀತಿನಲ್ಲಿ ಇರ್ತಕ್ಕಂತಹ ಒಂದು ವರ್ತನೆಯನ್ನ ನಾವು ತೋರಿಸ್ಬೇಕಾಗುತ್ತೆ. ಓಕೆ, ಅದನ್ನ ತೋರಿಸಬೇಕು ಅನ್ನೋದಾದ್ರೆ ನಾವ್ ಏನೆಲ್ಲ ಥೆರಪಿಟಿಕ್ ಸ್ಕಿಲ್ಸ್ ಗಳನ್ನ ಹೊಂದಬೇಕು, ಹೇಗ್ ಮ್ಯಾನೇಜ್ ಮಾಡ್ಬೇಕು. ಓಕೆ, ಸೊ ಎಲ್ಲರೂ ಒಂದ್ ಲೈನಲ್ಲಿ ಹೋಗ್ತಾ ಇದಾರೆ, ನಾವು ಒಂದು ಸಪರೇಟ್ ಟ್ರ್ಯಾಕ್ ಅನ್ನ ಹೋಗ್ತಾ ಇದೀವಿ ಅಂತಂದ್ರೆ ಸಮಥಿಂಗ್ ಡಿಫ್ರೆಂಟ್ ಅಂತ ಕರೀತಾರೆ. ಸೊ ಎಲ್ಲರ ಆಲೋಚನೆಗಳು ಒಂದು ದಿಕ್ಕಿನಲ್ಲಿ ಇತ್ತು ಅಂತಂದ್ರೆ, ಸೊ ಇನ್ನೊಬ್ಬರ ಆಲೋಚನೆ ಅಥವಾ ಒಬ್ಬ ವ್ಯಕ್ತಿ ಆಲೋಚನೆ ಮತ್ತೊಂದು ದಿಕ್ಕಿನಲ್ಲಿ ಹೋಗ್ತಾ ಇದೆ, ಅದನ್ನ ಸಮಾಜ ಅನ್ನೋದು ಒಪ್ತಾ ಇಲ್ಲ ಅಂತ ಅಂದಾಗ ಸೊ ಸಮಥಿಂಗ್ ಡಿಫ್ರೆಂಟ್. ಸೊ ಅದನ್ನ ನಾವು ಅವರ ಮನಸ್ಥಿತಿನಲ್ಲಿ ಇರ್ತಕ್ಕಂತಹ ಅಥವಾ ಅವರ ಸ್ಟ್ರೆಸ್, ಡಿಪ್ರೆಷನ್, ಅದು ಏನೆಲ್ಲ ಅಬ್ನಾರ್ಮಲಿಟೀಸ್ ಅಲ್ಲಿ ಇರುತ್ತೆ ಅವರಲ್ಲಿ ಇರುತ್ತೆ. ಸೊ ಅದನ್ನ ಏನು ಕಾರಣಗಳೇನು, ಆ ರೀತಿಯಾದಂತ ವರ್ತನೆಯನ್ನ ವ್ಯಕ್ತ ಆಗ್ಲಿಕ್ಕೆ ಇರ್ತಕ್ಕಂಥ ಹಿನ್ನೆಲೆಗಳೇನು, ಸೊ ಈ ತರದ ಎಲ್ಲಾ ಎಲಿಮೆಂಟ್ಗಳನ್ನ ನಾವು ಒಂದು ಪರ್ಟಿಕ್ಯುಲರ್ ಆಂಗಲ್ ಅಲ್ಲಿ ನಾವು ನೋಡ್ಬೇಕಾಗುತ್ತೆ. ಓಕೆ, ಈ ಸಮಾಜ ಸಮ್ಮತವಾದಂತಹ ವರ್ತನೆ, ಸಮಾಜ ಪರವಾದಂತಹ ವರ್ತನೆ ನಾವು ಅಧ್ಯಯನ ಮಾಡಬೇಕು ಅಂತ ಅಂದ್ರೆ, ಓಕೆ, ಸೊ ಅದಕ್ಕೆ ಯಾವುದು ಸಮಾಜ ಸಮ್ಮತ ವರ್ತನೆಗಳು. ಸೊ ನಾವೀಗಾಗ್ಲೇ ಒಂದು ಬೌಂಡ್ರೀಸ್ ಗಳನ್ನ ಹಾಕೊಂಡಿರ್ತೀವಿ. ಸೊ ನಮ್ಮ ಭಾರತದಲ್ಲಿ ಸಂವಿಧಾನ ಅಂತ ಅಂದ್ರೆ ಅದಕ್ಕೆ ತನ್ನದೇ ಆದಂತಹ ಕಾನೂನುಗಳಿದೆ. ಈ ಕಾನೂನು ಇವೆಲ್ಲದೂ ಸಹ ಒಂದು ಸಮಾಜ ಸಮ್ಮತ ರೀತಿಯಲ್ಲಿ ಇರ್ತಕ್ಕಂಥ ಕಟ್ಕೊಂಡಿರುವಂತಹ ಅಥವಾ ನಮ್ಮ ಆಚರಣೆಗೆ ತಂದ್ಕೊಂಡಿರ್ತಕ್ಕಂತಹ ನೀತಿ ನಿಯಮಗಳು. ಆ ಒಂದು ಬೌಂಡ್ರಿ ಏನಿರುತ್ತಲ್ಲ, ಆ ಬೌಂಡ್ರಿ ಒಳಗೆ ನಾವೇನೆಲ್ಲ ಆಕ್ಟಿವಿಟೀಸ್ ಗಳನ್ನ ಮಾಡಬಹುದು. ಅದೇ ಒಂದು ಸಮಾಜ ಸಮ್ಮತ ರೀತಿನಲ್ಲಿ ಸಮಾಜದಲ್ಲಿ ಇರ್ತಕ್ಕಂತಹ ಒಂದು ಈ ಕಾನೂನು ಚೌಕಟ್ಟಿನ ಒಳಗೆ, ಮಿತಿಯೊಳಗೆ ನಾವು ಯಾವ ರೀತಿಯಾದಂತಹ ಒಂದು ಪ್ರೋಸೋಷಿಯಲ್ ಆಕ್ಟಿವಿಟೀಸ್ ಗಳನ್ನ, ಪ್ರೋಸೋಷಿಯಲ್ ಬಿಹೇವಿಯರ್ಸ್ ಗಳನ್ನ, ವರ್ತನೆಗಳನ್ನ ನಾವು ತೋರಿಸ್ಬೇಕು, ಅದು ಸಮಾಜ ಸಮ್ಮತವಾಗಿರಬೇಕು. ಸೊ ಅದನ್ನ ನಾವು ಪ್ರೋಸೋಷಿಯಲ್ ಆಕ್ಟಿವಿಟೀಸ್ ಅಂತ ಕರಿತೀವಿ, ಪ್ರೋಸೋಷಿಯಲ್ ಬಿಹೇವಿಯರ್ ಅಂತ ಕರೀತಾರೆ. ಅಂದ್ರೆ ಉದ್ದೇಶಪೂರ್ವಕವಾಗಿ ಅದು ಸ್ವಯಂ ಪ್ರೇರಿತ ನಡವಳಿಕೆಯಂತೆ ಸಾಮಾಜಿಕ ಪರವಾದಂತಹ ನಡವಳಿಕೆ ಇರುವಂತದ್ದು. ಅದರಿಂದ ಯಾವುದೇ ರೀತಿಯಾದಂತಹ ಎಕ್ಸ್ಪೆಕ್ಟೇಷನ್ ಇಲ್ಲದ ರೀತಿಯಾಗಿ ನಾವು ತೋರಿಸುವಂತಹ ಒಂದು ವರ್ತನೆಯನ್ನ ಸಮಾಜ ಪರವಾದಂತಹ ವರ್ತನೆ ಅಂತ ನಾವು ಸಾಮಾನ್ಯವಾಗಿ ಕರೀತಾರೆ. ಆದ್ರೆ ನಾವು ಯಾರಿಗಾದ್ರೂ ಒಬ್ಬ ವ್ಯಕ್ತಿಗೆ ನಾವು ಅನುಕೂಲವನ್ನ ಮಾಡ್ಕೊಡ್ಬೇಕು,
ಅದು ಸ್ವಯಂ ಪ್ರೇರಿತವಾಗಿರಬೇಕು. ಅಂದ್ರೆ ಯಾವುದೋ ಒಂದು ಫೋಟೋ ಕ್ಯಾಪ್ಷನ್ಸ್ಗೆ, ಫೋಟೋಶೂಟ್ಗೆ, ಅಥವಾ ಒಂದು ವಿಡಿಯೋ ಮಾಡಲಿಕ್ಕೆ, ರೀಲ್ಸ್ ಮಾಡಲಿಕ್ಕೆ, ಈ ರೀತಿಯಾದಂತಹ ಅದು ಇನ್ನೊಬ್ಬರಿಗೆ ತೋರ್ಪಡಿಸ್ಕೊಳ್ಳುವಂತ ರೀತಿನಲ್ಲಿ ಇಲ್ದಲೆ ಸ್ವಯಂ ಪ್ರೇರಿತವಾಗಿ ಏನಿರುತ್ತೆ, ಓಕೆ, ಆದ್ರೆ ಆತನಿಗೆ ಏನಾದ್ರು ಒಂದು, ಅಥವಾ ಒಂದು ಸಮುದಾಯಕ್ಕೆ ಏನಾದ್ರು ಒಂದು, ಅಥವಾ ಒಂದು ಕುಟುಂಬಕ್ಕೆ ಏನಾದ್ರು ಒಂದು ಸಹಾಯ ಮಾಡಬೇಕು ಅನ್ನೋ ಒಂದು ಕಾಳಜಿ, ಸ್ವಯಂ ಪ್ರೇರಿತ ನಡವಳಿಕೆ, ಆ ಸ್ವಯಂ ಪ್ರೇರಿತ ವರ್ತನೆಯನ್ನ ಇನ್ನೊಬ್ಬರ ವ್ಯಕ್ತಿಗೆ ಅಥವಾ ಇನ್ನೊಬ್ಬ ವ್ಯಕ್ತಿಗೆ ಆಗುವಂತಹ ಲಾಭದ ಕುರಿತವಾಗಿ ನಾವು ತೋರಿಸುವಂತಹ ವರ್ತನೆಯನ್ನ ಈ ಪ್ರೋ ಸೋಷಿಯಲ್ ಆಕ್ಟಿವಿಟೀಸ್ ಅಂತ ಕರೀತಾರೆ. ಈ ಸಾಮಾಜಿಕ ಪರ ನಡವಳಿಕೆಗಳು ಯಾವ ರೀತಿಯಾಗಿರ್ತವೆ? ಸಾಮಾನ್ಯವಾಗಿ ನಾವು ಸೋಷಿಯಲ್ ಆಕ್ಟಿವಿಸ್ಟ್ ಅಂತ ಕರೀತಾರೆ. ಸೋಷಿಯಲ್ ಆಕ್ಟಿವಿಸ್ಟ್ ಅವ್ರಿಗೆ ಬರುವಂತ ಧನಮೂಲ ಅಥವಾ ಅವರಿಗೆ ಇರ್ತಕ್ಕಂಥ ಎನರ್ಜಿ ಅಥವಾ ಒಂದು ರಿಸೋರ್ಸ್ಗಳು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ನಾವು ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಆದರೆ ಅವರು ಸಮಾಜಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ, ಇನ್ನೊಬ್ಬ ವ್ಯಕ್ತಿಗೋಸ್ಕರ ಏನ್ ಹೆಲ್ಪ್ ಮಾಡ್ತಾ ಇದ್ದಾರೆ, ಅದು ಇಲ್ಲಿ ತುಂಬಾ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಯಾವ್ದ್ರಲ್ಲಿ? ಈ ಸಮಾಜ ಪರವಾದಂತಹ, ಸಮಾಜ ಸಮತಾ ರೀತಿಯಲ್ಲಿ ಇರ್ತಕ್ಕಂಥ ಒಂದು ವರ್ತನೆಯನ್ನ ವ್ಯಕ್ತಪಡಿಸ್ಲಿಕ್ಕೆ. ಅದು ಯಾವ ರೀತಿಯಾಗಿರುತ್ತೆ? ಸಹಾಯದ ರೀತಿನಲ್ಲಿ ಇರುತ್ತೆ, ಹಂಚುವಿಕೆಯ ರೀತಿನಲ್ಲಿ ಇರ್ತದೆ, ನೀಡುವಿಕೆ ಮತ್ತೆ ಸಾಂತ್ವನಗಳನ್ನ ಒಳಗೊಂಡಿರ್ತದೆ. ಸಾಂತ್ವನ, ಇನ್ನೊಬ್ಬರಿಗೆ ಈಗ ಒಂದು ಏನೋ ಸೋಷಿಯಲ್ ಡಿಸಾಸ್ಟರ್ ಆಗಿದೆ, ಓಕೆ, ಅಥವಾ ಏನೋ ಎನ್ವಿರಾನ್ಮೆಂಟಲ್ ಡಿಸಾಸ್ಟರ್ ಆಗಿದೆ, ಓಕೆ, ಫ್ಲಡ್ ಬಂದಿದೆ, ಅಥವಾ ಸುನಾಮಿ ಆಗಿದೆ, ಅಥವಾ ಇನ್ಯಾವುದೋ ರೀಸನ್ಸ್ಗಳಿಂದ ಕೆಲವೊಂದು ಸಂದರ್ಭದಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಅಥವಾ ಕೋವಿಡ್ ಡ್ಯೂರೇಷನ್ ಅಲ್ಲಿ ಅವ್ರಿಗೆ ಏನೋ ಒಂದು ಸಹಾಯ ಬೇಕಾಗಿರುತ್ತೆ. ಅಂತ ಸಂದರ್ಭದಲ್ಲಿ ಅಥವಾ ಅವ್ರು ಇರ್ತಕ್ಕಂಥ ಒಂದು ಪ್ರಾಬ್ಲಮೆಟಿಕ್ ಸಿಚುವೇಶನ್ ಅಲ್ಲಿ ಯಾವುದೇ ನಿರೀಕ್ಷೆಗಳನ್ನ ಹೊಂದದೆ ಅವರಿಗೆ ಬೇಕಾಗಿರುವಂತ ಸಹಾಯನ ಮಾಡುವಂಥದ್ದು ಪ್ರೋ ಸೋಷಿಯಲ್ ವರ್ತನೆಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಅದು ನೀಡುವಿಕೆ ಇರೋದು, ಕೊಡುವಂತದ್ದು ಇರ್ಬೋದು, ಹಂಚಿಕೆ ಮಾಡುವಂಥದ್ದು ಇರ್ಬೋದು, ಸಹಾಯ ಮಾಡುವಂಥದ್ದು ಇರ್ಬೋದು, ಇನ್ನೊಬ್ಬರಿಗೆ ಏನೋ ಕಂಬನಿ ಮಿಡಿಯುವಂಥದ್ದು ಇರ್ಬೋದು, ಅಥವಾ ಆ ರೀತಿಯಾದಂತಹ ಆಕ್ಟಿವಿಟೀಸ್, ವರ್ತನೆಗಳನ್ನ ನಾವೇನೆಲ್ಲ ತೋರಿಸ್ತೀವಿ ಅದೆಲ್ಲದೂ ಸಹ ಈ ಸಮಾಜ ಪರವಾದಂತಹ ವರ್ತನೆ, ಸಮಾಜ ಸಮ್ಮತವಾದಂತಹ ರೀತಿಯಲ್ಲಿ ಇರ್ತಕ್ಕಂತಹ ಒಂದು ವರ್ತನೆಗಳು ಅನ್ನೋದನ್ನ ನಾವು ಕರಿತೀವಿ. ಇದು ಏನಾಗುತ್ತೆ, ಇನ್ನೊಬ್ಬ ವ್ಯಕ್ತಿಗೆ ಅಥವಾ ಒಂದು ಸಮಾಜ ಅಂತ ಅಂದ್ರೆ ಹಲವಾರು ವ್ಯಕ್ತಿಗಳು ಇರ್ತಾರೆ, ಹಲವಾರು ಸಮುದಾಯಗಳು, ಹಲವಾರು ಅದು ಇಂಡಿವಿಜುವಲ್ ಡಿಫರೆನ್ಸ್ ಇರ್ತಕ್ಕಂಥ ವ್ಯಕ್ತಿಗಳು ಎಲ್ಲರೂ ಸೇರ್ಕೊಂಡು ಒಂದು ಸಮಾಜ ಆಗಿ ಕನ್ವರ್ಟ್ ಆಗುತ್ತೆ, ಅಥವಾ ಸಮಾಜ ಅನ್ನೋದು ನಿರ್ಮಾಣ ಆಗಿರುತ್ತೆ. ಅದರದೊಂದು ಲಾಭ ನಾವು ಮಾಡ್ಕೊಳ್ಳುವಂತಹ ಅಥವಾ ನಾವು ಉದ್ದೇಶಿಸಲ್ಪಟ್ಟಿರುವಂತಹ ವರ್ತನೆ ಏನಿರುತ್ತೆ ಅದರಿಂದ ಅನೇಕ ಜನ ಬೆನಿಫಿಷಿಯರ್ಸ್ಗಳು ಆಗ್ಬೇಕಾಗುತ್ತೆ. ಓಕೆ, ಅದರಿಂದ ಈಗ ಫಾರ್ ಎಕ್ಸಾಂಪಲ್ ಪೊಲಿಟಿಷಿಯನ್ ಅಂತ ಇಟ್ಕೊಳ್ಳೋಣ. ಪೊಲಿಟಿಷಿಯನ್ಸ್ ಓಟಿನ ಕಾರಣಕ್ಕೋಸ್ಕರ ಬೇರೆ ಬೇರೆ ಆಸೆ ಆಮಿಷಗಳನ್ನ ಒಡ್ಡುವಂಥದ್ದು, ಅಥವಾ ಕೆಲವೊಂದು ಅನುಕೂಲತೆಗಳನ್ನ ಮಾಡ್ಕೊಳ್ಳುವಂಥದ್ದು, ಗಿವ್ ಅಂಡ್ ಟೇಕ್ ಪಾಲಿಸಿ. ಇದು ಪ್ರೋ ಸೋಷಿಯಲ್ ಆಕ್ಟಿವಿಟೀಸ್ ಅಂತ ಕಾಣಿಸ್ಕೊಳುತ್ತಾ? ಓಕೆ, ಪ್ರೋ ಸೋಷಿಯಲ್ ಆಕ್ಟಿವಿಟೀಸ್ ಅಂತ ಅಂದ್ರೆ ಏನನ್ನು ನಿರೀಕ್ಷೆ ಮಾಡದಲೆ ನಾವು ಮಾಡಬಹುದಾದಂತ ಏನೆಲ್ಲ ಆಕ್ಟಿವಿಟೀಸ್ಗಳು ಇರುತ್ತೆ, ಏನೆಲ್ಲ ಕೊಡಬಹುದಾದಂತ ಏನೆಲ್ಲ ನಮ್ಮಲ್ಲಿ ನಾವೇನನ್ನು ವ್ಯಕ್ತಪಡಿಸ್ತೀವಿ, ತೋರ್ಪಡಿಸ್ತೀವಿ, ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತೀವಿ, ಇನ್ನೊಬ್ಬರಿಗೋಸ್ಕರ ಈ ಯಾರಿಗಾದ್ರೂ ಎಲ್ಪ್ ಆಗ್ಬಹುದು ಅನ್ನೋ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡ್ತಾರಲ್ಲ, ಯಾರಿಗಾದ್ರೂ ಒಳ್ಳೇದಾಗ್ಲಿ ಅನ್ನೋ ತರಕ್ಕೆ ಏನಾದ್ರು ಒಂದು ಮಾಡ್ತಾರಲ್ಲ, ಇದೆಲ್ಲದೂ ಸಹ ಈ ಪ್ರೋ ಸೋಷಿಯಲ್ ಆಕ್ಟಿವಿಟೀಸ್. ಗಿವ್ ಅಂಡ್ ಟೇಕ್ ಪಾಲಿಸಿ ಅಂತ ಏನಿರುತ್ತೆ, ನಾನು ಇದನ್ನ ಮಾಡ್ಕೊಡ್ತೀನಿ, ನೀವು ನನಗೆ ಅದನ್ನು ಕೊಡಿ, ಆ ರೂಪದಲ್ಲಿ ಕೊಡಿ, ಈ ರೂಪದಲ್ಲಿ ಕೊಡಿ, ಅಥವಾ ಭಿಕ್ಷೆಯ ರೂಪದಲ್ಲಿ ಕೊಡಿ ಅನ್ನೋ ತರದ ಏನು ಸ್ಟೇಟ್ಮೆಂಟ್ಗಳು ಇರುತ್ತೆ, ಅಥವಾ ಯಾವ ರೀತಿಯಾದಂತಹ ಒಂದು ಆಮಿಷಗಳು ಇರುತ್ತೆ, ಆಸೆಗಳು ನಮಗೆ ಉಂಟು ಮಾಡ್ತಾರೆ. ಇದೆಲ್ಲದೂ ಸಹ ಪ್ರೋ ಸೋಷಿಯಲ್ ಆಕ್ಟಿವಿಟೀಸ್ ಅಂತ ಕರೆಸ್ಕೊಳ್ಳೋದಿಲ್ಲ. ಓಕೆ, ಈ ಸಮಾಜ ಸಮ್ಮತ ರೂಪದಲ್ಲಿರ್ತಕ್ಕಂಥದ್ದು ಒಂದು ಸ್ಲೋಗನ್ ಇದೆ, ಬಿ ಗುಡ್ ಡೂ ಗುಡ್ ಅಂತ. ಒಳ್ಳೆಯದನ್ನ ವಿ ಹ್ಯಾವ್ ಟು ಫೀಲ್ ಗುಡ್, ಡೂ ಗುಡ್. ಒಳ್ಳೆಯದನ್ನ ಅನುಭವಿಸ್ಬೇಕು, ಒಳ್ಳೆಯದನ್ನ ತೆಗೆದುಕೋಬೇಕು, ಒಳ್ಳೆಯದನ್ನ ರಿಸೀವ್ ಮಾಡ್ಕೋಬೇಕು. ಒಳ್ಳೆಯದು ಅನ್ನೋ ಒಂದು ಕಂಟೆಂಟ್ ಏನಿರುತ್ತೆ, ಯಾರಿಂದ ಬಂದ್ರು, ಅಥವಾ ಅವರು ಕೆಟ್ಟ ವ್ಯಕ್ತಿ ಅಂತ ಅಂದ್ಕೊಂಡ್ರು, ಅಥವಾ ನಮಗೆ ಬೇಡವಾದ ವ್ಯಕ್ತಿ ಅಂತ ಅಂದ್ಕೊಂಡ್ರು, ಅಥವಾ ಬೇಡವಾದ ಸ್ಥಳದಿಂದ ವಿಷಯಗಳಿಂದ ಬಂತು ಅಂತ ಅಂದ್ರೂ ಒಳ್ಳೇದು ಅಂತ ಏನ್ ಅನ್ಸುತ್ತೆ, ಒಳ್ಳೇದು ಅಂತ ಏನಿರುತ್ತೆ ಅದನ್ನ ನಾವು ಪಡ್ಕೊಳೋದ್ರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ.
ಏನನ್ನ ಒಳ್ಳೇದನ್ನ ನಾವು ಗ್ರಹಿಸ್ಕೊಂಡಿರ್ತೀವಿ, ಏನನ್ನ ಒಳ್ಳೇದನ್ನ ನಾವು ಇನ್ನೊಬ್ಬರಿಂದ ಬಾರೋ ಮಾಡ್ಕೊಂಡಿರ್ತೀವಿ. ಸೊ ಅದನ್ನ ನಾವು ಅಳವಡಿಸ್ಕೊಂಡು ಅದನ್ನ ಸಮಾಜ ಅನ್ನೋ ಗಿವ್ ಇಟ್ ಬ್ಯಾಕ್ ಟು ದ ಸೊಸೈಟಿ, ಸಮಾಜಕ್ಕೆ ಅದರ ಪ್ರತಿಫಲಗಳು ಸಿಗುವ ರೀತಿನಲ್ಲಿ, ಅದರ ಫಲಿತಾಂಶಗಳ ಸಿಗುವ ರೀತಿನಲ್ಲಿ ನಾವು ನಡೆದುಕೋಬೇಕಾಗುತ್ತೆ. ಓಕೆ, ಫೀಲ್ ಗುಡ್, ಡೂ ಗುಡ್, ಅಥವಾ ಏನೋ ಡೂ ಗುಡ್, ಬಿ ಗುಡ್ ಅಂತ ಏನೋ ಒಂದು ಸ್ಲೋಗನ್ಸ್ಗಳು ನಾವು ಒಳ್ಳೆ ರೀತಿಯಾಗಿ ಮಾಡುವಂಥದ್ದು, ಸಮಾಜದ ಒಂದು ಇರ್ತಕ್ಕಂತಹ ಒಂದು ಏನೋ ಮೌಢ್ಯಗಳು ಇರಬಹುದು, ಮೂಢನಂಬಿಕೆಗಳು ಇರಬಹುದು, ಆಚರಣೆಗಳು ಇರಬಹುದು, ಅದನ್ನ ತೆಗೆದುಹಾಕುವಂತಹ ಒಂದು ಪ್ರಯತ್ನ. ಏನೆಲ್ಲ ಸಮಾಜಕ್ಕೆ ಈಗ ನಾವು ತೆಗೆದುಕೊಳ್ಳುವಂತಹ ಆಹಾರ, ನಾವು ಉಸಿರಾಡುವಂತಹ ಗಾಳಿ, ಕುಡಿಯುವಂತಹ ನೀರು, ಸೊ ಎಲ್ಲದೂ ಈ ಒಂದು ಕಲ್ಮಶವಾಗಿ ಏನಿದೆ ಅದನ್ನ ಒಳ್ಳೆ ದಾರಿಗೆ ತರಬೇಕು, ಆರೋಗ್ಯವನ್ನ ಸುಧಾರಣೆ ಮಾಡಬೇಕು, ವೆಲ್ ಬೀಯಿಂಗ್ ಅಂದ್ರೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲರ ವೆಲ್ ಬೀಯಿಂಗ್ ಸೊ ಇಂಪ್ರೂವ್ ಆಗ್ಬೇಕು ಅಂತಂದ್ರೆ ಏನೆಲ್ಲ ಸ್ಟೆಪ್ಸ್ ಗಳನ್ನ ನಾವು ತೆಗೆದುಕೋಬೇಕಾಗುತ್ತೆ ಆಸ್ ಎ ಪಾಲಿಸಿ ಮೇಕರ್, ಆಸ್ ಎನ್ ಇಂಡಿವಿಜುವಲ್, ಆಸ್ ಎ ಮೆಂಬರ್ ಆಫ್ ದ ಫ್ಯಾಮಿಲಿ, ಆಸ್ ಎ ಮೆಂಬರ್ ಆಫ್ ದ ಕಮ್ಯುನಿಟಿ, ಸಮಾಜ. ಸೊ ಈ ತರದೆಲ್ಲ ನಾವು ನೋಡ್ಬೇಕು ಅಂತಂದ್ರೆ ಸೊ ಈ ಒಂದು ಸ್ಲೋಗನ್ಗಳ ಮುಖಾಂತರ ಏನು ಬಿ ಗುಡ್, ಡೂ ಗುಡ್, ಫೀಲ್ ಗುಡ್, ಡೂ ಗುಡ್, ಸೊ ಈ ರೀತಿಯಾದಂತ ಏನಿದೆ ಇದೆಲ್ಲದನ್ನು ಸಹ ನಾವು ನಮ್ಮಷ್ಟಕ್ಕೆ ನಾವು ಅಳವಡಿಸ್ಕೋಬೇಕಾಗತ್ತೆ. ಆ ನಂತರದಲ್ಲಿ ಮತ್ತೊಬ್ಬರಿಗೆ ಅದನ್ನ ಟೀಚ್ ಮಾಡ್ಬೇಕಾಗತ್ತೆ, ಸಜೆಷನ್ ಅನ್ನ ಕೊಡ್ಬೇಕಾಗತ್ತೆ. ಸೊ ಅಂದ್ರೆ ನಾವು ಒಳ್ಳೆ ಮನಸ್ಥಿತಿ ನಮ್ಮಲ್ಲಿ ಸಹಾನುಭೂತಿ ಉಂಟಾಗುವಂತೆ ಮಾಡುತ್ತೆ. ಸೊ ಯಾವಾಗ ನಾವು ಒಳ್ಳೆ ಮನಸ್ಥಿತಿಯನ್ನ ಹೊಂದಿರ್ತೀವಿ, ಇನ್ನೊಬ್ರು ಕಂಡ್ರ ಮೊರಕವನ್ನ ತೋರಿಸುವಂಥದ್ದು, ಸಹಾನುಭೂತಿಯನ್ನ ತೋರಿಸುವಂಥದ್ದು ಸೊ ನಮ್ಮಲ್ಲಿ ಸಾಧ್ಯ ಆಗುತ್ತೆ. ಸೊ ನಮ್ಮಲ್ಲಿ ಕ್ರೂರತ್ವ ಇದ್ರೆ, ಸೊ ನಮ್ಮಲ್ಲಿ ಕೈಂಡ್ನೆಸ್ ಇತ್ತು ಅಂತಂದ್ರೆ ಆಬ್ವಿಯಸ್ಲಿ ಇನ್ನೊಬ್ರಿಗೆ ಸೊ ಅವರ ಸ್ಥಿತಿ, ಅವರ ಪರಿಸ್ಥಿತಿ, ಸೊ ಈ ತರದೆಲ್ಲ ನಮಗೆ ಅಂದ್ರೆ ಈ ಎಂಪಥಿಕ್ ಕಂಡೀಷನ್ಸ್ ಅಲ್ಲಿ ಇರಬೇಕು, ಸಿಂಪತಿ ಅಲ್ಲ. ಸೊ ಎಂಪಥೆಟಿಕ್ ಕಂಡೀಷನ್ ಅಂತ ಅಂದ್ರೆ ಸೊ ಅವ್ರಿಗೆ ಈಗ ಏನೋ ಒಂದು ಸಮಾಜದಲ್ಲಿ ಏನೋ ಒಂದು ಕಂಡೀಷನ್ ಇದೆ, ಪ್ರಾಬ್ಲಮೆಟಿಕ್ ಕಂಡೀಷನ್ಸ್ ಇದೆ, ಅದು ನಮಗೆ ಆಗ್ತಾ ಇದೆ ಅನ್ನೋ ರೀತಿಯಾಗಿ ನಾವು ಅದನ್ನ ಫೀಲ್ ಮಾಡ್ಬೇಕು, ಆ ಸಹಾನುಭೂತಿಯನ್ನ ನಾವು ವ್ಯಕ್ತಪಡಿಸ್ಬೇಕು, ಹೊಂದಬೇಕು. ಸೊ ಹಂಗಿದ್ರೆ ಮಾತ್ರ ಏನಾಗುತ್ತೆ, ನಮ್ಮಲ್ಲಿ ಒಳ್ಳೆ ಮನಸ್ಥಿತಿಗಳು ಅದರಲ್ಲಿ ಅದಕ್ಕೆ ಕಾರಣವನ್ನ ಆಗ್ತಾ ಹೋಗುತ್ತೆ, ಕಾರಣವನ್ನ ಉಂಟು ಮಾಡ್ತಾ ಹೋಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯಾದಂತಹ ಎಕ್ಸ್ಪೆಕ್ಟೇಷನ್ ಇಲ್ಲದ ರೀತಿಯಾಗಿ ನಾವು ಸಹಾಯವನ್ನ ಅಥವಾ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಅವಕಾಶಗಳನ್ನ, ಯಾವುದೇ ರೀತಿಯಾದಂತಹ ಒಂದು ಸನ್ನಿವೇಶಗಳನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಅಂದ್ರೆ ವಿ ಶುಡ್ ಹ್ಯಾವ್ ದಟ್ ಎಂಪಥೆಟಿಕ್ ಕಂಡೀಷನ್, ಎಂಪಥೆಟಿಕ್ ಫೀಲಿಂಗ್. ಓಕೆ, ಸೊ ಹಂಗಿದ್ದಾಗ ಮಾತ್ರ ಸೊ ಇನ್ನೊಬ್ಬರ ಜೊತೆಗೆ ನಾವಂದ್ರೆ ಸಹಾನುಭೂತಿಯನ್ನ ವ್ಯಕ್ತಪಡಿಸ್ಲಿಕ್ಕೆ, ಹೊಂದಲಿಕ್ಕೆ ಫಸ್ಟ್ ಆಫ್ ಆಲ್ ಸಾಧ್ಯ ಆಗುತ್ತೆ. ಇನ್ನೊಬ್ಬರಿಗೆ ಸಹಾಯ ಮಾಡುವುದು ಒಳ್ಳೆಯದನ್ನ ಹೆಚ್ಚಿಸುತ್ತೆ. ಓಕೆ, ಅಂತಹ ಮನಸ್ಥಿತಿ ನಮ್ಮಲ್ಲಿ ಇದ್ರೆ ಆ ಸಹಾಯ ಮಾಡದಿರುವುದನ್ನು ಅದನ್ನು ತಗ್ಗಿಸುತ್ತೆ. ಸೊ ಅಂದ್ರೆ ಇನ್ನೊಬ್ಬರಿಗೆ ಸಹಾಯ ಮಾಡುವುದು ಒಳ್ಳೆಯದನ್ನ ಹೆಚ್ಚಿಸುತ್ತೆ. ನಮ್ಮಲ್ಲಿ ಇರ್ತಕ್ಕಂಥ ಮನಸ್ಥಿತಿ ಅಂದ್ರೆ ಒಳ್ಳೆ ಮನಸ್ಥಿತಿನಲ್ಲಿ ಇತ್ತು ಅಂತಂದ್ರೆ ಇನ್ನೊಬ್ಬರಿಗೆ ನಾವು ಹೆಚ್ಚಿನದಾಗಿ ಸಹಾಯ ಮಾಡಬೇಕು, ಅದರ ಒಂದು ಪ್ರಮಾಣ ಹೆಚ್ಚಿಗೆ ಆಗ್ಬೇಕು. ಒಬ್ಬ ವ್ಯಕ್ತಿಗೆ ಇರುವಂತದ್ದು ನಾಳೆ ಒಂದು ಸಮಾಜಕ್ಕೆ ಇರ್ಬೇಕು, ಒಂದು ಕುಟುಂಬಕ್ಕೆ ಆಗ್ಬೇಕು, ಒಂದು ಸಮಾಜಕ್ಕೆ ಆಗ್ಬೇಕು, ಒಂದು ಸಮುದಾಯಕ್ಕೆ ಆಗ್ಬೇಕು. ಅಂದ್ರೆ ನಾವು ಇನ್ನೊಬ್ಬರಿಗೆ ಮಾಡುವಂತ ಎಬಿಲಿಟಿಗಳು ಜಾಸ್ತಿ ಆದ್ರೆ, ಆ ಸಂಸ್ಕಾರಗಳು ನಮ್ಮಲ್ಲಿ ಏನೋ ಬೆಳೆಸ್ಕೊಂಡ್ ಬಂದಿರ್ತೀವಿ, ಮಾಡ್ಕೊಳ್ತಾ ಬಂದಿರ್ತೀವಿ, ಅದ್ರ ಜೊತೆಗೆ ನಮಗೆ ಆ ಒಂದು ಸ್ಥಿತಿ, ಇನ್ನೊಬ್ಬರಿಗೆ ಕೊಡುವಂತ ಸಹಾಯ ಮಾಡುವಂತ ಒಂದು ಸ್ಥಿತಿ ನಮ್ಮಲ್ಲಿ ಜಾಸ್ತಿ ಆಗ್ತಾ ಹೋದ್ರೆ ಅದು ಒಳ್ಳೆಯ ಮನಸ್ಸಿನಿಂದ ನಾವು ಹೊಂದಿರ್ತಕ್ಕಂತಹ ಅಥವಾ ನಾವೇನ್ ಫೀಲ್ ಮಾಡ್ತೀವಿ ಅದರಲ್ಲಿ ಇರ್ತಕ್ಕಂಥ ಒಳ್ಳೆ ಮನಸ್ಸಿನಿಂದ ಬರಲಿಕ್ಕೆ ಸಾಧ್ಯ ಅನ್ನೋದು ಸೊ ಅನೇಕ ಸೈಕಾಲಜಿಸ್ಟ್, ಸೋಷಿಯಲ್ ಸೈಕಾಲಜಿಸ್ಟ್ ಅಥವಾ ಸೋಷಿಯಲ್ ರಿಫಾರ್ಮರ್ಗಳು ಮಾಡಿರುವಂತ ಒಂದು ಸಲಹೆ. ಓಕೆ, ಆದ್ರೆ ಉತ್ತಮ ಮನಸ್ಥಿತಿಗಳು ಸ್ವಯಂ ಗಮನವನ್ನ ಹೆಚ್ಚಿಸುತ್ತೆ. ನಾವು ಇನ್ನೊಬ್ಬರ ಬಗ್ಗೆ ನಮ್ಮಲ್ಲಿ ಉತ್ತಮ ಸ್ಥಿತಿಗಳು ಇತ್ತು ಅಂತಂದ್ರೆ ಸೊ ಇನ್ನೊಬ್ಬರ ಬಗ್ಗೆ ಅವರ ಆರೋಗ್ಯವನ್ನ ವಿಚಾರಿಸುವಂಥದ್ದು, ಅವರ ಕಂಡೀಷನ್ ಅನ್ನು ನೆಂದು ಅಂದ್ರೆ ಎಂಪಥೆಟಿಕಲ್ ಏನಾದ್ರು ಅದು ಕೈಂಡ್ನೆಸ್ ಏನಾದ್ರು ನಮ್ಮಲ್ಲಿ ಇತ್ತು ಅಂತಂದ್ರೆ ಓಕೆ, ಸೊ ಅವರಿಗೆ ಏನೋ ಒಂದು ಫೀವರ್ ಇದೆ, ಓಕೆ, ಅವ್ರಿಗೆ ಈ ಒಂದು ಸಂದರ್ಭದಲ್ಲಿ ಕೆಲಸವನ್ನ ನಿರ್ವಹಿಸಕ್ಕೆ ಆಗದೇನೆ ಇರಬಹುದು. ಸೊ ಬೆಟರ್
ಇನ್ನೂ ಒಂದು 2 hours 3 hours ವರ್ಕ್ ಡ್ಯೂರೇಷನ್ ಇದ್ದಾಗೇನೆ ಕಾಲಮಿತಿ ಇದ್ದಾಗಲೇ ಸಹ ಅವರನ್ನ ಮನೆಗೆ ಹೋಗಿ ಅನ್ನೋ ಒಂದು ಮನಸ್ಥಿತಿಯನ್ನು ಹೊಂದುವಂಥದ್ದು. ಯಾರಲ್ಲಿ ಕೈಂಡ್ನೆಸ್ ಅಂತ ಇರುತ್ತೆ, ಸೊ ಅವರೆಲ್ಲರೂ ಸಹ ಒಂದು ಒಳ್ಳೆ ಮನಸ್ಥಿತಿಗಳನ್ನ ಹೊಂದಿರ್ತಾರೆ. ಅದನ್ನ ಕೆಲವೊಂದು ಬಾರಿ ಈ ದೌರ್ಬಲ್ಯತೆಯನ್ನು ಸಹ ವ್ಯಕ್ತವಾಗುವಂತ ಅನಿಸಿಕೆಗಳು ವ್ಯಕ್ತವಾಗುವಂತದ್ದನ್ನು ನಾವು ಕಾಣಬಹುದು. ಆದ್ರೆ ದ ಪರ್ಸನ್ಸ್ ಹೂ ಹ್ಯಾವ್ ದಟ್ ದ ಎಂಪಥೆಟಿಕ್ ಸ್ಟೇಟ್ ಆಫ್ ಮೈಂಡ್, always they should have they may have good mindset, good cultures, good the ethnic whatever. ಅಂದ್ರೆ ಒಳ್ಳೆ ಮನಸ್ಸಿನಲ್ಲಿ ಒಳ್ಳೆಯ ಮನಸ್ಥಿತಿಯನ್ನ ಹೊಂದಿರತಕ್ಕಂತಹ ಹಲವರು ಯಾವುದೇ ನಿರೀಕ್ಷೆಗಳನ್ನ ಹೊಂದದ ಉತ್ತಮವಾದ ಮನಸ್ಥಿತಿಗಳನ್ನ ಹೊಂದಿರ್ತಾರೆ. ಅವರಲ್ಲೇ ಇನ್ನೊಬ್ಬರ ಬಗ್ಗೆ ಹೆಚ್ಚಿನ ಸ್ವಯಂ ಗಮನವನ್ನ ಕೊಡಬೇಕು ಅನ್ನುವಂಥದ್ದು, ಅಥವಾ ಇನ್ನೊಬ್ಬರ ಆರೋಗ್ಯದ ಬಗ್ಗೆ ವಿಚಾರಿಸ. ಈಗ ಒಂದು ಬೆಳಗ್ಗೆ ಕೆಲವೊಂದು ಸಂದರ್ಭದಲ್ಲಿ ನಾವು ನೋಡ್ತೀವಿ, ಸೊ ಏನಾದ್ರು ಒಂದು ಕೆಲಸ ಮಾಡ್ತಾ ಇದ್ದಾನೆ ಅಂತ ಅಂದಾಗ ಬೆಳಗ್ಗೆನೆ ಸೊ ಊಟ ಆಯ್ತಾ, ತಿಂಡಿ ಆಯ್ತಾ, ಅಥವಾ ನಿಮ್ಮ ಸ್ಥಿತಿ ಹೇಗಿದೆ ಈಗ. ಈ ಸಾಮಾನ್ಯವಾಗಿ ನಾವು ಈ ದೊಡ್ಡವರಲ್ಲಿ ಈ ರೀತಿಯಾದಂಥದ್ದು ನಾವು ಕಾಣ್ತೀವಿ, ನೋಡ್ತೀವಿ. ಓಕೆ, ಅಂದ್ರೆ ಈ ಕೆಲಸವನ್ನ ಅಥವಾ ಒಂದು ಶುರು ಮಾಡೋದಕ್ಕೂ ಮುಂಚೆ ಅಥವಾ ಈ ಸ್ಥಳಕ್ಕೆ ನೀವು ಬರೋದಕ್ಕೂ ಮುಂಚೆ, ಓಕೆ, ಸೊ ನೀವೇನ್ ಮಾಡ್ಬೇಕಾಗಿತ್ತು ನಿಮ್ಮಷ್ಟಕ್ಕೆ, ನಿಮ್ಮ ಒಳ್ಳೇದಕ್ಕೆ, ನಿಮ್ಮ ಆರೋಗ್ಯವನ್ನ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ, ಅದು ನಿಮ್ಮಲ್ಲಿಂದ ಆಗಿದೆಯಾ, ನಿಮ್ ಕಡೆಯಿಂದ ಅದು ಆಗಿಲ್ವಾ ಅನ್ನೋದನ್ನ ಒಂದು ಸ್ಥಿತಿಗತಿಗಳನ್ನ ನಾವು ಗಮನಿಸ್ಕೊಂಡ್ರೆ, ಸೊ ಆಬ್ವಿಯಸ್ಲಿ ಈಗ ಉದಾಹರಣೆಗೆ ಒಬ್ಬ ಕೆಲಸಕ್ಕೆ ಒಬ್ಬ ಅಸೋಸಿಯೇಟ್ಸ್ಗಳು ಬಂದಿರ್ತಾರೆ. ಆ ಅಸೋಸಿಯೇಟ್ಸ್ಗಳು ಬಂದಂತ ಸಂದರ್ಭದಲ್ಲಿ ಆ ಸಂಸ್ಥೆಯ ಟೀಮ್ ಲೀಡರ್ ಅಥವಾ ನಾಯಕ ಲೀಡರ್ ಉನ್ನತ ಮಟ್ಟದಲ್ಲಿರುವಂತರು ಅಥವಾ ಮುಖ್ಯಸ್ಥರು, ವಿಭಾಗದ ಮುಖ್ಯಸ್ಥರು, ಸೊ ಏನಿರುತ್ತೆ ಕೈಂಡ್ನೆಸ್ ಇತ್ತು ಅಂತಂದಾಗ, ಸೊ ಓಕೆ, ಸೊ ಆರ್ ಯು ಓಕೆ, ಎವ್ರಿಥಿಂಗ್ ಈಸ್ ಓಕೆ ವಿತ್ ಯು ಅನ್ನೋ ರೀತಿ ಕೆಲವೊಂದು ಮಾತುಗಳನ್ನ, ಒಳ್ಳೆ ಮಾತುಗಳನ್ನ ಆಡ್ತಾ ಹೋಗ್ತಾರೆ. ಸೊ ಇದು ಏನಕ್ಕಪ್ಪ ಅಂತಂದ್ರೆ ಅವರಲ್ಲಿ ಆ ಕೈಂಡ್ನೆಸ್ ಇತ್ತು ಅಂತ ಅಂದಾಗ. ಓಕೆ, ಸೊ ಅಂದ್ರೆ ಇನ್ನೊಬ್ಬರ ಮೇಲೆ ನಾವು ಕೊಡುವಂತಹ ಕಾಳಜಿಯನ್ನ, ಗಮನವನ್ನ ಈ ಉತ್ತಮ ಮನಸ್ಥಿತಿಗಳು ಹೆಚ್ಚಿಗೆ ಮಾಡ್ತವೆ ಪ್ರತಿಯೊಬ್ಬರನ್ನು. ಸೊ ಒಬ್ಬರನ್ನು ಕೇಳಿ ನಾವು ಸುಮ್ಮನಾಗ್ತಾರ ಇಲ್ಲ, ಸೊ ಪ್ರತಿಯೊಬ್ಬರ ಬಗ್ಗೆನೂ ಸಹ ಅವರ ಒಂದು ಅಟೆನ್ಷನ್ ಇರುತ್ತೆ. ಪ್ರತಿಯೊಂದು ಅರೌಂಡ್ ಅಸ್ ಏನಾಗ್ತಾ ಇದೆ, ಸೊ ಯಾಕೆ ಆಗ್ತಾ ಇದೆ, ಸೊ ಇದೆಲ್ಲ ನಾವು ಬೆಳೆಸ್ಕೋಬೇಕು ಅಂತಂದ್ರೆ, ಸೊ ಬೀಯಿಂಗ್ ಎ ಸೈಕಾಲಜಿಸ್ಟ್, ಬೀಯಿಂಗ್ ಎ ಕೌನ್ಸಿಲರ್, ಓಕೆ, ಸೊ ಈ ಎಂಪಥೆಟಿಕ್ ಕಂಡೀಷನ್ಸ್ ಜಾಸ್ತಿ ಇರಬೇಕು. ಇಟ್ಸ್ ಒನ್ ಆಫ್ ದ ಮೇಜರ್ ಕ್ಯಾರೆಕ್ಟರಿಸ್ಟಿಕ್ಸ್ ಬೀಯಿಂಗ್ ಎ ಕೌನ್ಸಿಲರ್, ಗುಡ್ ಕೌನ್ಸಿಲರ್. ಸೊ ಅದಿತ್ತು ಅಂತ ಅಂದಾಗ ಮಾತ್ರ ಇನ್ನೊಬ್ಬ ವ್ಯಕ್ತಿಗೆ ನಾವು ಒಂದು ಸಾಂತ್ವನವನ್ನ ಮಾಡ್ಲಿಕ್ಕೆ ಅಥವಾ ಸಾಂತ್ವನದ ನುಡಿಗಳನ್ನ ಆಡ್ಲಿಕ್ಕೆ, ಮಾತುಗಳನ್ನ ಆಡ್ಲಿಕ್ಕೆ ಸಹಾಯ ಮಾಡುತ್ತೆ. ಓಕೆ, ರೂಡ್ ಬಿಹೇವಿಯರ್ ಇತ್ತು ಅಂತಂದ್ರೆ ನಮ್ಮಲ್ಲಿ, ಸೊ ಅಥವಾ ಒಂದು ಕೈಂಡ್ ಆಫ್ ಅಗ್ರೆಸಿವ್ ಬಿಹೇವಿಯರ್ ಇದೆ, ಅಥವಾ ವಿ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್ ದೇರ್ ಒಪಿನಿಯನ್ಸ್, ದೇರ್ ಕಾನ್ಸೆಪ್ಟ್, ಈ ರೀತಿಯಾದಂತ ಮೈಂಡ್ ಸೆಟ್ ಇತ್ತು ಅಂತಂದ್ರೆ ಇಟ್ ಈಸ್ ನಾಟ್ ಅಟ್ ಆಲ್ ಗುಡ್ ಬೀಯಿಂಗ್ ಎ ಗುಡ್ ಸೈಕಾಲಜಿಸ್ಟ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಫಸ್ಟ್ ವಿ ಶುಡ್ ಹ್ಯಾವ್ ಲಿಸನಿಂಗ್ ಎಬಿಲಿಟಿ, ಕ್ವಾಲಿಟಿ, ಅದನ್ನ ಫೀಲ್ ಮಾಡುವಂಥದ್ದು, ಅದನ್ನ ಒಳ್ಳೆಯ ರೀತಿಯಾಗಿ ಅದನ್ನ ಫೀಲ್ ಮಾಡುವಂಥದ್ದು. ಓಕೆ, ಸೊ ಒಬ್ಬ ವ್ಯಕ್ತಿ ಅಂತಂದಾಗೆ ಹಲವಾರು ರೀತಿಯಾದಂತಹ ಅಭಿಪ್ರಾಯಗಳು ಇರುತ್ತೆ, ಹಲವಾರು ರೀತಿಯಾದಂತಹ ಗುಣಲಕ್ಷಣಗಳನ್ನ ಹೊಂದಿರ್ತಾರೆ. ಓಕೆ, ಸೊ ಅದನ್ನ ಆಸ್ ಇಟ್ ಈಸ್ ಅಥವಾ ಒಳ್ಳೆ ರೀತಿಯಾಗಿ ಅಥವಾ ಒಳ್ಳೆ ಫಾರ್ಮ್ ಆಗಿ ಅದನ್ನ ಟರ್ನ್ ಮಾಡುವಂತಹ ಒಂದು ಗುಣಲಕ್ಷಣಗಳನ್ನ ನಾವು ಹೊಂದ್ತಾ ಹೋಗ್ಬೇಕಾಗುತ್ತೆ. ಸೊ ಯಾವಾಗ ಪ್ರೋ ಸೋಷಿಯಲ್ ಆಕ್ಟಿವಿಟೀಸ್, ಪ್ರೋ ಸೋಷಿಯಲ್ ಬಿಹೇವಿಯರ್ ನಮ್ಮಲ್ಲಿ ಇತ್ತು ಅಂತಂದಾಗ ಇವೆಲ್ಲದನ್ನು ಸಹ, ಅಂದ್ರೆ ಒಂದು ಸಮುದಾಯದಿಂದ ಬರ್ತಕ್ಕಂತಹ ಪ್ರತಿಕ್ರಿಯೆಗಳನ್ನ, ಒಬ್ಬ ವ್ಯಕ್ತಿಯಿಂದ ಬಂದಿರತಕ್ಕಂಥ ಅದು ಬರಬಹುದಾದಂತಹ ಪ್ರತಿಕ್ರಿಯೆಗಳಿಗೆ ನಾವು ನಮ್ಮದೇ ಆದಂತ ಇಂಟರ್ಪ್ರಿಟೇಷನ್ಗಳನ್ನ ನಾವು ಕೊಡುವುದಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾವಾಗ ನಾವು ಕೈಂಡ್ನೆಸ್ ಆಗಿ ಇರ್ತೀವಿ ಆಗ. ಓಕೆ, ಈ ಸಾಮಾಜಿಕ ಪರ ನಡವಳಿಕೆ ಮತ್ತು ಪರಹಿತ ಚಿಂತನೆ. ಸೊ ಅಂದ್ರೆ ಇನ್ನೊಬ್ಬರ ಬಗ್ಗೆ ಅಥವಾ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಪರಿಸರದ ಬಗ್ಗೆ, ಸಮಾಜದ ಇತರ ವ್ಯಕ್ತಿಗಳ ಬಗ್ಗೆ, ಕಮ್ಯುನಿಟಿ ಬಗ್ಗೆ, ಸಮಾಜದ ಬಗ್ಗೆ, ಒಬ್ಬ ಇರ್ತಕ್ಕಂಥ ಮಕ್ಕಳ ಬಗ್ಗೆ, ಎಲ್ಡರ್ಸ್ಗಳ ಬಗ್ಗೆ. ಸೊ ಏನಕ್ಕೆ
ಸಮಾಜ ಪರ ಕಳಕಳಿ ಇರಬೇಕು, ಸಮಾಜ ಪರ ನಡತೆಗಳು ಇರಬೇಕು, ನಡವಳಿಗಳು ಇರಬೇಕು. ಏನಕ್ಕೆ ಅಂತಂದ್ರೆ, ಸೊ ಈಗ ನೋಡಿ, ವೃದ್ಧಾಶ್ರಮಗಳು ನಾವು ಸೋಷಿಯಲ್ ಬ್ಯಾಕ್ ಗ್ರೌಂಡ್ ಇಂದ ನಾವು ಮಾತಾಡ್ತಾ ಇರಬೇಕಂತ ಸಂದರ್ಭದಲ್ಲಿ ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅವ್ರಿಗೊಂದು ಪ್ರಾಪರ್ ಒಂದು ಏನೋ ಫುಡ್ ಇರ್ಬೋದು, ಮೆಡಿಕೇಶನ್ಸ್ ಇರ್ಬೋದು, ಅಥವಾ ಅವ್ರ ಒಂದು ಸ್ಟ್ರೀಮ್ ಲೈನ್ ತರುವಂತದ್ದು ಇರ್ಬೋದು, ಅಥವಾ ಅವ್ರಿಗೆ ಬೇರೆ ಬೇರೆ ರೀತಿಯಾದಂತಹ ಫೆಸಿಲಿಟೀಸ್ಗಳು ಇರಬಹುದು. ಒಂದು ಸಂಸ್ಥೆ, ವೃದ್ಧಾಶ್ರಮವನ್ನ ನೋಡ್ಕೊಳ್ತಾ ಇರುವಂತಹ ಸಂಸ್ಥೆ ಇದನ್ನೆಲ್ಲ ಕೊಡ್ತಾ ಇದ್ರು ಸಹ ಪ್ರಸ್ತುತವಾಗಿ ವೃದ್ಧಾಶ್ರಮಗಳ ಅವಶ್ಯಕತೆ ಇದೆಯಾ? ವೃದ್ಧಾಶ್ರಮಗಳ ಸಂಖ್ಯೆ ಜಾಸ್ತಿ ಆಗ್ಲಿಕ್ಕೆ ಡೇ ಬೈ ಡೇ ಕಾರಣಗಳೇನು? ಒಬ್ಬ ಸಮಾಜ ಪರ ಚಿಂತಕ, ಸಮಾಜದ ಹಿತದೃಷ್ಟಿಯನ್ನ ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ ಒಂದಿರೋದನ್ನ 2 ವೃದ್ಧಾಶ್ರಮ ಮಾಡುವಂಥದ್ದಲ್ಲ, 2 ಇರೋದನ್ನ 10 ಮಾಡುವಂತಹ ಒಂದು ಅಂದ್ರೆ ಹೆಚ್ಚಿನದಾಗಿ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ ಅನ್ನೋದಲ್ಲ, ಅಥವಾ ಒಂದು ಮೆಡಿಕೇಶನ್ ಅನ್ನ ಕೊಡ್ತಾ ಇದೀವಿ. ಓಕೆ, ICU ನಲ್ಲಿಟ್ಟು ಒಳ್ಳೆ ಫೆಸಿಲಿಟಿ ಕೊಟ್ಟು ಮಲ್ಟಿ ನ್ಯಾಷನಲ್ ಏನೋ ಒಂದು ಹಾಸ್ಪಿಟಲ್ ಮಾಡಿದ್ವಿ. ಓಕೆ, ಇಂಟರ್ನ್ಯಾಷನಲ್ ಲೆವೆಲ್ಗೆ ಹಾಸ್ಪಿಟಲ್ ಆಗಿದೆ, ಅಥವಾ ಬೇರೆ ಬೇರೆ ಎಲ್ಲ ಒಂದೇ ಸೂರ್ಯನ ಅಡಿನಲ್ಲಿ ಸಿಗ್ತಾ ಇದೆ. ಓಕೆ, ಸೊ ಅಂದ್ರೆ ನಾವು ಎಷ್ಟು ಡೋಸೇಸ್ಗಳನ್ನು ಕೊಡ್ತಾ ಇದೀವಿ ಅಂದ್ರೆ ಇಮಿಡಿಯೇಟ್ ಆಗಿ ವಾಸ ಆಗ್ತಾ ಇದೆ ಅಂತ ಅಂದಾಗ ಅವ್ರು ಕೊಡ್ತಾ ಇರೋಂಥ ವಿಧಗಳು ಯಾವುದು, ಕೊಡ್ತಾ ಇರ್ತಕ್ಕಂಥ ಡೋಸೇಜ್ಗಳು ಪ್ರಮಾಣಗಳು ಎಷ್ಟು, ಸೊ ಇದನ್ನೆಲ್ಲ ಸಹ ನಾವು ಗಮನಿಸ್ಕೋಬೇಕಾಗುತ್ತೆ. ಓಕೆ, ಸೊ ಯಾವುದು ಸೋಷಿಯಲ್ ಆಕ್ಟಿವಿಟೀಸ್ ಅಥವಾ ಸೋಷಿಯಲ್ ಆಕ್ಟಿವಿಸ್ಟ್ ಯಾರು, ಅಥವಾ ಏನಾದ್ರು ಎಕ್ಸ್ಪೆಕ್ಟೇಷನ್ಸ್ ಏನಾದ್ರು ಮಾಡ್ತಾ ಇದಾರ? ಸೊ ಸುಲಭಕ್ಕೆ ಯಾರು ಕೊಡ್ತಾ ಇದ್ದಾರೆ, ಉಚಿತವಾಗಿ ಯಾರು ಕೊಡ್ತಾ ಇದ್ದಾರೆ, ಯಾವ ಕಾರಣಕ್ಕೋಸ್ಕರ ಕೊಡ್ತಾ ಇದ್ದಾರೆ? ಓಕೆ, ಎಕ್ಸ್ಪೆಕ್ಟೇಷನ್ಸ್ ಇದೆಯಾ ಅಥವಾ ವಿತೌಟ್ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ? ಓಕೆ, ಈ ಸಂದರ್ಭಕ್ಕೆ ಈ ಕೆಲವೊಂದು ಕ್ಷೇತ್ರದಲ್ಲಿ ಸೀಮಿತವಲ್ಲದ್ದರಿಂದ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಸಮಾಜ ಪರವಾದಂತಹ ವರ್ತನೆಯನ್ನ ಕಾಣಬಹುದಾಗುತ್ತೆ. ಸೊ ಯಾವಾಗ ಯಾರಲ್ಲಿ ಈ ಸಾಮಾಜಿಕ ಕಳಕಳಿ, ಸಮಾಜ ಪರ ಚಿಂತನೆ, ಸಮಾಜ ಪರ ನಡವಳಿಕೆಗಳು ಮತ್ತು ಪರಹಿತ ಚಿಂತನೆಗಳು ಯಾವಾಗ ಇರುತ್ತೆ, ಅಥವಾ ಯಾರಲ್ಲಿ ಕಂಡು ಬರುತ್ತೆ, ಅಥವಾ ಯಾರಲ್ಲಿ ಕೈಂಡ್ನೆಸ್ ಅಂತ ಇರುತ್ತೆ, ಈ ಎಲ್ಲಾ ಆಕ್ಟಿವಿಟೀಸ್ಗಳನ್ನ ನಾವು ನೋಡ್ತಾ ಹೋಗಬಹುದು. ಓಕೆ, ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಈ ರೀತಿಯಾದಂತಹ ಸಾಮಾಜಿಕ ಪರ ಅಥವಾ ಸಮಾಜ ಪ್ರೋ ಸೋಷಿಯಲ್ ಬಿಹೇವಿಯರ್ಗಳನ್ನ ನಾವು ನೋಡ್ಲಿಕ್ಕೆ ಕಷ್ಟ. ಓಕೆ, ಅಲ್ಲಿ ಏನಾದ್ರೂ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಅಲ್ಲಿ ಏನಾದ್ರೂ ಒಂದು ನಿರೀಕ್ಷೆಗಳು ಇದ್ದೇ ಇರುತ್ತೆ. ಓಕೆ, ಸೊ ನಾವೊಂದು ಕೊಟ್ಟ ನೀವೊಂದು ಕೊಡ್ಬೇಕು ಅನ್ನೋ ರೀತಿಯಾಗಿ ಇರುತ್ತೋ, ಅದು ಹೆಸರು ಬರಬೇಕು ಅಂತ ಇರುತ್ತೋ, ಅಥವಾ ನಾವು ಫೈನಾನ್ಷಿಯಲ್ ನಾನ್ ಫೈನಾನ್ಷಿಯಲ್ ಬೆನಿಫಿಟ್ ಅಂತ ನಾವು ಕರೀತಾ ಹೋಗ್ತೀವಿ. ಓಕೆ, ಕೆಲವೊಂದು ಬಾರಿ ಫೈನಾನ್ಷಿಯಲ್ ಗಿವ್ ಅಂಡ್ ಟೇಕ್ ಪಾಲಿಸಿ ಇರುತ್ತೆ, ಇನ್ ಕೆಲವು ಸಲ ಬೇಷ್ ಅಂತ ಅನ್ನಿಸ್ಕೋಬೇಕಾಗುತ್ತೆ, ಇನ್ನೊಂದು ಕೆಲವು ಸಲ ಅವರು ಗ್ರೇಟ್ ಅಂತ ಅನ್ನಿಸ್ಕೋಬೇಕಾಗುತ್ತೆ, ಇನ್ನೊಂದ್ಸಲ ಸೊ ಅವರು ಹೆಚ್ಚಿನದಾಗಿ ಸಮಾಜದ ಜೊತೆಗೆ ಬೆರೀತಾ ಇದಾರೆ ಅಂತ ಒಂದು ಪ್ರೈಸ್ ಮಾಡೋ ತರ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಅಥವಾ ಇನ್ನೊಬ್ರು ಇಂದ ಅಟೆನ್ಷನ್ ಸೀಕರ್ಸ್ಗಳು ಇರ್ತಾರೆ. ಓಕೆ, ಯಾವಾಗಲೂ ಚಲಾವಣೆಯಲ್ಲಿ ಇರಬೇಕು ನಾನು ಅನ್ನೋ ತರದಕ್ಕೆ ಪ್ರೋ ಸೋಷಿಯಲ್ ಆಕ್ಟಿವಿಟೀಸ್ಗಳು ಬರ್ತಾ ಇರುತ್ತೆ, ಅಥವಾ ಬೇರೆ ಬೇರೆ ಇದೇ ರೀತಿಯಾದಂಥ ಬೇರೆ ಬೇರೆ ಕಾರಣಗಳಿಂದ ಇರಬಹುದು ಈ ಪ್ರೋ ಸೋಷಿಯಲ್ ಆಕ್ಟಿವಿಟೀಸ್ಗಳು ನಮ್ಮಲ್ಲಿ ಕಾಣ್ತಾ ಹೋಗಬಹುದು. ಆದ್ರೂ ಸ್ಟಿಲ್ ಕೆಲವೊಂದು ಸಂದರ್ಭದಲ್ಲಿ ನಾವು ಈ ಪ್ರೋ ಸೋಷಿಯಲ್ ಆಕ್ಟಿವಿಟೀಸ್ ವರ್ತನೆಗಳನ್ನ, ಬಿಹೇವಿಯರ್ಗಳನ್ನ ನಾವು ತೋರಿಸ್ತಾ ಹೋಗ್ತೀವಿ. ಈಗ ಏನಾದ್ರು ಒಂದು ಅನಾಹುತ ಆಗಿದೆ, ಅಪಘಾತವಾಗಿದೆ, ಸೊ ಅಂತ ಸಂದರ್ಭದಲ್ಲಿ ಸೊ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದ ಸನ್ನಿವೇಶದಲ್ಲಿ ಸಹ ನಾವು ಅದಕ್ಕೋಸ್ಕರ ಮಿಡಿಯುವಂಥದ್ದು, ಬೇರೆಯವರಿಗೆ ಆಗಿರುವಂತಹ ಲಾಸ್ ನಮಗೆ ಆಗಿರೋ ರೀತಿಯಾಗಿ ನಾವು ಫೀಲ್ ಮಾಡುವಂಥದ್ದು. ಸೊ ಯಾವಾಗ ಅಂತಂದ್ರೆ ಅದರಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಸ್ ಆ ಸಂದರ್ಭಕ್ಕೆ, ಆ ಥಿಂಗ್ಸ್ಗೆ, ಆ ವ್ಯಕ್ತಿಗೆ, ಅಥವಾ ಒಂದು ಸಂದರ್ಭದಲ್ಲಿ ಒಂದು ಸೀಕ್ವೆನ್ಸ್ ಅಲ್ಲಿ ಬರುವಂತಹ ಏನೆಲ್ಲ ಎಲಿಮೆಂಟ್ಗಳು ಇರುತ್ತೆ, ಆ ಎಲಿಮೆಂಟ್ಗಳ ನಡುವೆ ಇರ್ತಕ್ಕಂತಹ ಒಂದು ವಿವಿಧ ಮನಸ್ಥಿತಿಗಳಿಗೆ ಇದು ಕಾರಣವಾಗಿರುತ್ತೆ. ಅದು ಯಾವುದು ಅನ್ನೋದನ್ನ ನಾವು ಸಮಾಜದಲ್ಲಿ ಇರ್ತಕ್ಕಂಥ ಇತರ ಸದಸ್ಯರುಗಳು ನಾವು ಗಮನಿಸ್ಕೋಬೇಕಾಗುತ್ತೆ.
ಓಕೆ, ಸೊ ಒಂದು ಸಂದರ್ಭದಲ್ಲಿ ಸಮಾಜ ಹಿತವಾದಂಥ ವರ್ತನೆಗಳನ್ನು ನಾವು ಕೊಡಬೇಕಾಗುತ್ತೆ. ಅಂದ್ರೆ ಇದು ಯಾವುದೇ ಒಂದು ನಿರ್ದಿಷ್ಟ ಕ್ಷೇತ್ರಕ್ಕೆ ಸೀಮಿತವಾಗಿರೋದಿಲ್ಲ, ಅಥವಾ ಯಾವುದೋ ಒಂದು ಸಂದರ್ಭಕ್ಕೆ ಈ ಒಂದು ಇರೋದು ವ್ಯಾಪ್ತಿಯನ್ನ ನಾವು ನೋಡೋದಾದ್ರೆ, ಓಕೆ, ಸೋಷಿಯಲ್ ಸೈಕಾಲಜಿ ಸಮಾಜಕ್ಕೆ ಸಂಬಂಧಪಟ್ಟಂತ ಮಾತ್ರದಿರುತ್ತ, ಒಂದು ಕುಟುಂಬಕ್ಕೆ ಸಂಬಂಧಿಸಿದಂತ ಮಾತ್ರವೇ ಚಟುವಟಿಕೆಗಳು ಸಂದರ್ಭಗಳು ಇರುತ್ತಾ. ಸೊ ಇದರ ವ್ಯಾಪ್ತಿಗಳನ್ನ ನೋಡ್ತು ಅಂತ ಅಂದ್ರೆ, ಸೊ ಅಪರಿಮಿತವಾದಂತಹ ಒಂದು ವ್ಯಾಪ್ತಿ ಈ ಒಂದು ಸಮಾಜ ಪರ ಕಾಳಜಿಯುಳ್ಳ ವರ್ತನೆಗಳನ್ನ ನಾವು ಗಮನಿಸ್ಕೋಬಹುದು. ಈಗ ನಾವು ಮಂಗಳ ಗ್ರಹ ಸೊ ಖಾಲಿ ಇಟ್ಟಿದ್ದಾರೆ ಅಮೆರಿಕಾದವರು, ಸೊ ನಮ್ಮ ಪ್ರಯತ್ನನೂ ಇತ್ತು. ಏನಕ್ಕೋಸ್ಕರ? ಸೊ ಅದರಲ್ಲಿರ್ತಕ್ಕಂಥ ಅಧ್ಯಯನಗಳು, ಆ ಅಧ್ಯಯನಗಳ ಒಂದು ಸ್ವರೂಪಗಳನ್ನ ನೋಡಿದ್ರೆ, ಆ ಅಧ್ಯಯನಗಳ ಒಂದು ಆಬ್ಜೆಕ್ಟಿವ್ಸ್ಗಳನ್ನ ನೋಡಿದ್ರೆ ನಮಗೆ ಸುಲಭಕ್ಕೆ ಗೊತ್ತಾಗುತ್ತೆ ಅದರಲ್ಲಿ ಇರ್ತಕ್ಕಂಥ ಸಾಮಾಜಿಕ ಚಿಂತನೆಗಳೇನು, ಕಳಕಳಿ ಏನು, ಏನಕ್ಕೋಸ್ಕರ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಣವನ್ನ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ, ಯಾಕೆ ಮಾಡಬೇಕು, ಅದರಿಂದ ಲಾಭಗಳೇನು. ಓಕೆ, ಸೊ ಲಾಭಗಳನ್ನ ಇಟ್ಕೊಂಡು ಅಫ್ಕೋರ್ಸ್ ನಾವು ಮಾಡ್ತೇವೆ ಕೆಲವೊಂದು ಬಾರಿ. ಸೊ ಆದ್ರೂ ಸಹ ಈ ಸಾಮಾಜಿಕ ಪರ ಚಿಂತನೆ ಏನಿರುತ್ತಲ್ಲ, ಓಕೆ, ಈ ಎಕ್ಸ್ಟೆಂಡೆಡ್ ಆಕ್ಟಿವಿಟೀಸ್ಗಳು ಇರುತ್ತಲ್ಲ, ಓಕೆ, ಈ ಎಕ್ಸ್ಟೆಂಡೆಡ್ ಆಕ್ಟಿವಿಟೀಸ್ಗಳು ಇಷ್ಟು ನಾವು ಹಾಕಿರುವಂತಹ ಹಣಕ್ಕೆ ಅದರದ 10ರಷ್ಟು 100ರಷ್ಟು ಅದರ ಬೆನಿಫಿಟ್ ಆಗುತ್ತೆ ಅನ್ನೋದೇ ಆದ್ರೆ, ಓಕೆ, ಸಮಾಜದ ಕೊಡುಗೆಗೆ ಇದೊಂದು ಕಾರಣ ಆಗಬಹುದು ಅನ್ನೋದೇ ಆದ್ರೆ ನಾವು ಆ ರೀತಿಯಾದಂತಹ ಆಕ್ಟಿವಿಟೀಸ್ಗಳನ್ನ ನಾವು ಮಾಡ್ತಾ ಹೋಗಬಹುದು. ಓಕೆ, ನೆಕ್ಸ್ಟ್ ಈ ಸಮಾಜ ಪರ ನಡವಳಿಕೆಯಲ್ಲಿ ಹೇಗೆ ಈ ತುರ್ತು ಪರಿಸ್ಥಿತಿಗಳಲ್ಲಿ ನಾವು ಅದನ್ನ ವ್ಯಕ್ತಪಡಿಸಬೇಕು. ಸೊ ಅದರಲ್ಲಿ ಮುಖ್ಯವಾಗಿ 5 ಪಾಯಿಂಟ್ಸ್ಗಳು ಬರುತ್ತೆ. ಈ 5 ಪಾಯಿಂಟ್ಸ್ಗಳನ್ನ ನಾವು ನೋಡಿದಾಗ ಈ ತುರ್ತು ಪರಿಸ್ಥಿತಿಯನ್ನ ನಾವು ಗಮನಿಸ್ಕೋಬೇಕು. ಉದಾಹರಣೆಗೆ ನಮ್ಮದೇ ಆದಂತಹ ರೀತಿಯಲ್ಲಿ ಒಂದು ಅರ್ಥವನ್ನ ಕೊಡಬೇಕಾಗುತ್ತೆ, ಅರ್ಥ ವಿವರಣೆಗಳನ್ನ ನೀಡಬೇಕಾಗುತ್ತೆ. ಯಾವುದು ಎಮರ್ಜೆನ್ಸಿ? ಸೊ ನಾವೊಂದು ಹೋಗ್ತಾ ಇರ್ತೀವಿ, ಏನೋ ಒಂದು ಆಕ್ಸಿಡೆಂಟ್ ಆಗುತ್ತೆ, ನಾವು ಅದನ್ನ ನೋಡ್ಬೇಕಾ, ನಾವು ಅದನ್ನ ಆ ಕೇಸನ್ನ ನಾವು ಹ್ಯಾಂಡಲ್ ಮಾಡ್ಬೇಕಾ ಅಂತ ಬಂದಾಗ ನಮ್ಮ ಸ್ಥಿತಿನೂ ಸಹ ಅಲ್ಲಿ ಅಷ್ಟೇ ಪ್ರಮಾಣದ ಒಂದು ಇಂಪಾರ್ಟೆನ್ಸ್ ಅನ್ನ ಹೊಂದಿರುತ್ತೆ. ನಮ್ಮ ಅರ್ಜೆನ್ಸಿ ಏನಿರುತ್ತೆ, ನಾವು ಅದನ್ನ ಅಂತ ಸಂದರ್ಭದಲ್ಲಿ ಹ್ಯಾಂಡಲ್ ಮಾಡ್ಬೇಕಾ. ಸೊ ಎಷ್ಟೋ ಬಾರಿ ಎಷ್ಟೋ ಒಂದು ಸಂದರ್ಭಗಳಲ್ಲಿ ಯಾರಿಗೆ ಹೆಲ್ಪ್ ಮಾಡಬೇಕು ಅದನ್ನು ಗುರುತಿಸೋದು ಅದು, ಹೇಗೆ ಅವರನ್ನ ಐಡೆಂಟಿಫೈ ಮಾಡಬೇಕು, ಸಹಾಯದ ಯಾರಿಗೋಸ್ಕರ ನಾವು ಈ ರೀತಿ ಎಲ್ಲ ಮಾಡ್ಬೇಕಾಗತ್ತೆ ಅನ್ನೋ ರೀತಿಯಾಗಿ ಅನಿಸಿದ್ದು ಉಂಟಾಗುತ್ತೆ. ಅಂದ್ರೆ ಕೆಲವೊಂದು ಬಾರಿ ಆಕ್ಚುಯಲ್ ಬೆನಿಫಿಷಿಯರ್ಸ್ಗಳು ಇರ್ತಾರಲ್ಲ, ಸೊ ಆ ಆಕ್ಚುಯಲ್ ಬೆನಿಫಿಷಿಯರ್ಸ್ಗಳಿಗೆ ನಾವೇನು ಮಾಡೋಕ್ಕಾಗಲ್ಲ, ಮಾಡೋದು ಇಲ್ಲ. ಕೆಲವೊಂದು ಬಾರಿ ಈ ಫೇಕ್ ಏನೋ ಅಥವಾ ಡ್ರಾಮಾ ಮಾಡುವಂತಹ ಸಂದರ್ಭದಲ್ಲಿ ಸಹ ನಾವು ಅನೇಕ ಸಂದರ್ಭದಲ್ಲಿ ನಾವು ಮೋಸ ಹೋಗಿರುವಂಥದ್ದು ಸಹ ನಾವು ಗಮನಿಸ್ತಾ ಹೋಗ್ತೀವಿ. ಯಾವುದು ತುರ್ತು ಪರಿಸ್ಥಿತಿ ಅನ್ನೋದನ್ನು ನಾವು ಗುರುತಿಸ್ಲಿಕ್ಕೆ ಅಥವಾ ಐಡೆಂಟಿಫೈ ಮಾಡಲಿಕ್ಕೆ ನಾವು ವಿಫಲರಾಗ್ತೀವಿ. ಹೆಚ್ಚಿನ ಸಂದರ್ಭದಲ್ಲಿ ನಾವು ವಿಫಲರಾಗ್ತೀವಿ. ಓಕೆ, ಸೊ ಅದನ್ನ ನಾವು ಗುರುತಿಸ್ಕೊಂಡಿದ್ದೇ ಆದಲ್ಲಿ ಯಾವುದಕ್ಕೆ ನಾವು ಎಷ್ಟು ಇಂಪಾರ್ಟೆನ್ಸ್ ಮಹತ್ವಗಳನ್ನ ಕೊಡಬೇಕು, ಅದು ಎಮರ್ಜೆನ್ಸಿನಾ ಅಥವಾ ಇಲ್ವಾ. ಓಕೆ, ಸೊ ನಾವು ಈಗ ನಾವೆಲ್ಲ ಸೋಷಿಯಲ್ ಅನಿಮಲ್ ಆಗಿರೋದ್ರಿಂದ ಒಬ್ಬನ ಬಿಟ್ಟು ಒಬ್ಬ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಒಂದು ಸಂದರ್ಭ ಹೀಗೆ ನೋಡ್ಬೇಕಾದ್ರೆ ಅನೇಕ ಸಲ ಸೊ ನಮಗೆ ಏನೋ ಎಂಬರಾಸ್ಮೆಂಟ್ ಆಗುವಂತ ಸಂದರ್ಭಗಳು ಇರುತ್ತೆ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಪಾಸಿಟಿವ್ ಏನಲ್ಲಿ ಒಂದು ಬಸ್ ಹೋಗ್ಬೇಕಾದ್ರೆ ಯಾರೋ ಕೆರೆಯಲ್ಲಿ ಮುಳುಗ್ತಾ ಇರುವಂತ ಸಂದರ್ಭ, ಬಸ್ ಡ್ರೈವರು ಅದನ್ನು ಗಮನಿಸಿ ಹೋಗಿ ಅವ್ರನ್ನ ಆಚೆಗೆ ಹೊರತರ್ತಾರೆ, ನೀರಿನಿಂದ ಹೊರತರ್ತಾರೆ. ಇನ್ ಕೇಸ್ ಅದು ಪಾಸಿಟಿವ್ ಆಗಿ ಇತ್ತು, ನ್ಯೂಸ್ ಆಯ್ತು. ಸೊ ಈ ರೀತಿಯಾದಂಥ ಒಂದು ಆಕ್ಟಿವಿಟೀಸ್ ಅಂದ್ರೆ ಸಮಾಜ ಸಮ್ಮತ ರೀತಿಯಲ್ಲಿ ಇರ್ತಕ್ಕಂಥದ್ದು. ತುರ್ತು ಪರಿಸ್ಥಿತಿಗಳನ್ನ ನಾವು ಹೇಗೆ ಐಡೆಂಟಿಫೈ ಮಾಡ್ತೀವಿ, ಹೇಗೆ ಗಮನಿಸ್ಕೊಳ್ತೀವಿ, ಅವರು ಆ ಎಮರ್ಜೆನ್ಸಿ ಪೀರಿಯಡ್ ಅಲ್ಲಿ ಇರ್ತಾರ, ಆ ಸಂದರ್ಭದಲ್ಲಿ ಇರ್ತಾರ, ಅದನ್ನು ಗುರುತಿಸೋದು ಸಹ ಬಹಳ ಪ್ರಮುಖವಾಗುತ್ತೆ. ಕೆಲವೊಂದು ಬಾರಿ ಅವರು ಸ್ವಿಮ್ ಮಾಡ್ತಾ ಇದ್ರೆ ನಾವು ಅದನ್ನು ಹೆಂಗೆ ಗುರುತಿಸೋದು, ಹೇಗೆ ಐಡೆಂಟಿಫೈ ಮಾಡುವಂಥದ್ದು. ಓಕೆ, ಅಥವಾ ಯಾವ ಸಂದರ್ಭ, ಯಾವ ಸನ್ನಿವೇಶ
ಹೆಚ್ಚಿನ ಅಟೆನ್ಷನ್ ಅನ್ನೋದು ಸೀಕ್ ಮಾಡುತ್ತೆ. ಅದನ್ನು ಐಡೆಂಟಿಫೈ ಮಾಡೋದು ಹೇಗೆ? ಈ ರೀತಿಯ ಎಲ್ಲ ಅಂಶಗಳನ್ನು ಸಹ ನಾವು ಗಮನಿಸ್ಕೋಬೇಕಾಗುತ್ತೆ. ಸೊ ಹೀಗೆ 10 ಎಕ್ಸಾಂಪಲ್ಸ್ಗಳು ನಮ್ಮ ಕಣ್ಮುಂದೆ ಇರುತ್ತೆ. ಅಂದರೆ ಯಾವುದನ್ನ ಹೇಗೆ ನಾವು ನಿಭಾಯಿಸಬೇಕು, ಯಾವುದಕ್ಕೆ ಹೆಚ್ಚಿನದಾಗಿ ಅಥವಾ ಹೇಗೆ ಗಮನವನ್ನು ನಾವು ನೀಡಬೇಕಾಗುತ್ತೆ. ಸೊ 2 ಆಕ್ಸಿಡೆಂಟ್ಗಳು ಆಗಿರುತ್ತೆ, 2 ಇನ್ಸಿಡೆಂಟ್ಗಳಾಗಿರುತ್ತೆ. ಯಾವುದಕ್ಕೆ ನಾವು ಗಮನವನ್ನು ಕೊಡಬೇಕು, ಯಾವುದನ್ನ ಹೇಗೆ ನಾವು ಪರ್ಸಿ ಮಾಡಬೇಕು. ಸೊ ಇಂಥ ಸಂದರ್ಭದಲ್ಲಿ ನಮ್ಮ ವ್ಯಕ್ತಿತ್ವ, ನಮ್ಮಲ್ಲಿರ್ತಕ್ಕಂಥ ಕೈಂಡ್ನೆಸ್ಸು, ನಮ್ಮ ಹಿನ್ನೆಲೆ, ನಮ್ಮ ಅನುಭವಗಳು ಇಲ್ಲಿ ಹೆಚ್ಚಿನದಾಗಿ ಸಹಾಯವನ್ನ ಮಾಡ್ತಾ ಹೋಗ್ತವೆ. ಸೊ ಇದು ತುರ್ತು ಪರಿಸ್ಥಿತಿಯನ್ನ ಗಮನಿಸುವುದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಎರಡನೇದು, ತುರ್ತು ಪರಿಸ್ಥಿತಿಯನ್ನು ತುರ್ತು ಸ್ಥಿತಿ ಎಂದು ಅರ್ಥೈಸುವುದು. ಓಕೆ, ತುರ್ತು ಪರಿಸ್ಥಿತಿ ಯಾವುದು? ಈಗ ಮೊದಲನೇ ಆಪ್ಷನ್ಗೂ ಎರಡನೇ ಇರ್ತಕ್ಕಂಥ ಆಪ್ಷನ್ಗೂ ಡಿಫ್ರೆನ್ಸ್ ಏನು? ಗಮನಿಸೋದು ಯಾವುದು ನಮ್ಮ ಕಣ್ಮುಂದೆ ಆಗ್ತಾ ಇರೋಂಥದ್ದು, ನಮ್ಮ ಸರೌಂಡಿಂಗ್ ಆಗ್ತಾ ಇರ್ತಕ್ಕಂಥದ್ದು. ಅನೇಕ ಇನ್ಸಿಡೆಂಟ್ಗಳು ಇರುತ್ತೆ. ಯಾವುದು ಒಮ್ಮೆಲೆ 2-3 ತುರ್ತು ಪರಿಸ್ಥಿತಿಗಳ ಸಂದರ್ಭಗಳು ಬಂತು ಅಂತಂದಾಗ ಅದಕ್ಕೆ ಯಾವ ರೀತಿಯಾದಂಥ ಪ್ರಯಾರಿಟಿಗಳನ್ನು ಕೊಡಬೇಕು, ಯಾವ ರೀತಿಯಾಗಿ ಅದನ್ನು ನಾವು ಏನು ತುರ್ತು ಸ್ಥಿತಿ ಅಂತ ನಾವು ಅಂದಾಜು ಮಾಡಬೇಕು, ಅದನ್ನು ಅರ್ಥೈಸೋದು ಹೇಗೆ? ಓಕೆ, ಸೊ ಈ 2-3 ಒಂದೇ ಸಂದರ್ಭದಲ್ಲಿ 2-3 ಕಂಡೀಷನ್ಸ್ಗಳು ಇತ್ತು ಅಂತ ಅಂದಾಗ, 2-3 ಆಕ್ಸಿಡೆಂಟ್ಗಳಾಗಿತ್ತು ಅಂತ ಅಂದಾಗ ಯಾವುದಕ್ಕೆ ನಾವು ಅರ್ಥವನ್ನು ಕೊಡಬೇಕು, ಯಾವ ರೀತಿಯಾದ ಅರ್ಥ ಕೊಡಬೇಕು, ಅಂದರೆ ಯಾವುದು ಎಷ್ಟು ಇಂಪಾರ್ಟೆನ್ಸ್ ಅನ್ನು ಹೊಂದಿದೆ, ಯಾರಿಗೆ ನಾವು ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ, ಎಂತಹ ಸಂದರ್ಭಕ್ಕೆ ನಾವು ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಓಕೆ, ಅದನ್ನು ಅರ್ಥೈಸ್ಕೊಳ್ಳೋದು ಹೇಗೆ, ಯಾವುದು ಹೆಚ್ಚಿನದಾಗಿ ಮಾಹಿತಿಗಳನ್ನು ನಾವು ಗಮನಿಸ್ಕೋಬೇಕು. ಈ ಎಲ್ಲದೂ ಸಹ ಈ ಸಮಾಜ ಸಮ್ಮತ ರೀತಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ನಡವಳಿಕೆಗಳ ಒಂದು ಅಂಶಗಳು. ಸಹಾಯ ಮಾಡುವುದು ನಮ್ಮ ಅಥವಾ ನಿಮ್ಮ ಜವಾಬ್ದಾರಿ ಎಂದು ಭಾವಿಸುವುದು. ಸಹಾಯ ಯಾರಿಗೆ ಮಾಡಬೇಕು, ಹೇಗೆ ಮಾಡಬೇಕು, ಇಟ್ಸ್ ಎ ರೆಸ್ಪಾನ್ಸಿಬಲ್ನಾ, ಅಥವಾ ಗಿವ್ ಅಂಡ್ ಟೇಕ್ ಪಾಲಿಸಿಗಳ, ಅಥವಾ ಬೇರೆ ಇನ್ಯಾವುದರ ಒಂದು ಕಂಡೀಷನ್ಗಳಿಗೋಸ್ಕರ, ಬೇರೆ ಇನ್ಯಾವುದಾದ್ರೂ ಒಂದು ವಸ್ತು ವಿಷಯಗಳಿಗೋಸ್ಕರ ನಾವು ಈ ರೀತಿಯಾದಂಥ ಆಕ್ಟಿವಿಟೀಸ್ಗಳನ್ನು ಮಾಡ್ತಾ ಇದ್ದೀವ. ಪ್ರೋ ಸೋಷಿಯಲ್ ಆಕ್ಟಿವಿಟೀಸು. ಅದೇ ರೀತಿ ಈ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅನ್ನು ಸಹ ನಾವು ಕರಿತಾ ಹೋಗ್ತೀವಿ. ಅಂದರೆ ಬೇರೆಯವರಿಗೆ ಅಥವಾ ಕೆಟ್ಟದಂತಹ ಸಂದರ್ಭಗಳಿಗೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಳುವಂಥದ್ದು. ಫಾರ್ ಎಕ್ಸಾಂಪಲ್, ಈಗ ನಕ್ಸಲೈಟ್ ಅಂತ ಕರೀತಾರೆ. ಓಕೆ, ವೀರಪ್ಪನ ಒಂದು ಚಟುವಟಿಕೆಗಳು ಏನಿತ್ತು, ಅಥವಾ ಈ ಭಯೋತ್ಪಾದಕರ ಚಟುವಟಿಕೆಗಳು ಏನಿರುತ್ತೆ, ಭಯವನ್ನು ಉತ್ಪಾದನೆ ಮಾಡುವಂತಹ ಭಯೋತ್ಪಾದಕರು, ಅವರು ಸೋಷಿಯಲ್ ಸಂದರ್ಭಗಳಲ್ಲಿ ಹೇಗೆ ತಮ್ಮ ಬೇಳೆಗಳನ್ನು ಬೇಯಿಸ್ಕೊಳ್ತಾರೆ, ಹೇಗೆ ಸಮಾಜದಲ್ಲಿ ಇರ್ತಕ್ಕಂಥ ವಿವಿಧ ಸಂದರ್ಭಗಳನ್ನು ತಮ್ಮ ಪರಿಸ್ಥಿತಿಗೆ ತಕ್ಕಂತೆ ಬದಲಾಯಿಸ್ಕೊಳ್ತಾರೆ. ಸೊ ಇದೆಲ್ಲದೂ ಸಹ ಈ ಪ್ರೋ ಸೋಷಿಯಲ್ ಆಕ್ಟಿವಿಟೀಸು ಮತ್ತು ಏನು ಆಂಟಿ ಸೋಷಿಯಲ್ ಎಲಿಮೆಂಟ್ಗಳು ಏನು ಅನ್ನೋದನ್ನು ನಾವು ನಿರ್ಧಾರ ಮಾಡಲಿಕ್ಕೆ ಸಹಾಯ ಮಾಡ್ತಾರೆ. ಅದರಿಂದ ಆಗ್ತಕ್ಕಂಥ ಅನುಕೂಲಗಳೇನು, ಈಗ ಒಂದು ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ ಅನ್ನೋದೇ ಆದರೆ, ಅಥವಾ ನೆಕ್ಸಲೈಟ್ ಯಾರೋ ಒಬ್ರನ್ನ ಕಿಡ್ನಾಪ್ ಮಾಡ್ತಾರೆ, ಏನೋ ಒಂದು ಉದ್ದೇಶ ಸಾಧನೆಗೋಸ್ಕರ. ಸೊ ನಮ್ಮಲ್ಲಿ ಭಯಪಡಿಸ್ತಾರೆ, ಹಣ ಬೀಳಲಿಕ್ಕೋಸ್ಕರ ನಮ್ಮಲ್ಲಿ ಅನೇಕ ರೀತಿಯಾದ ಥ್ರೆಟ್ಗಳನ್ನು ಮಾಡ್ತಾರೆ. ಓಕೆ, ಅವರ ಉದ್ದೇಶ ಸಾಧನೆಗಾಗಿ ಇನ್ನೊಬ್ಬರಗಳನ್ನು ಬಲಿಯನ್ನು ಪಡಿತಾರೆ. ಸೊ ಹೇಗೆ ಈ ಪ್ರೋ ಸೋಷಿಯಲ್ ಬಿಹೇವಿಯರು ಮತ್ತು ಆಂಟಿ ಸೋಷಿಯಲ್ ಬಿಹೇವಿಯರು ತನ್ನದೇ ಆದಂಥ ಮಹತ್ವವನ್ನು ಹೊಂದುತ್ತೆ. ಅದು ತುರ್ತು ಪರಿಸ್ಥಿತಿಗಳಲ್ಲಿ ನಾವು ಹೇಗೆ ಅದನ್ನು ಗಮನಿಸ್ಕೋಬೇಕು, ಯಾವುದು ಪಾಸಿಟಿವ್ ಆಗಿದೆ, ಯಾವುದು ನೆಗೆಟಿವ್ ಆಗಿದೆ, ನೆಗೆಟಿವ್ ಎಲಿಮೆಂಟ್ಸ್ಗಳು ಯಾವುದು, ಇದರಲ್ಲಿರ್ತಕ್ಕಂಥ ಪಾಸಿಟಿವ್ ಎಲಿಮೆಂಟ್ಸ್ಗಳು ಏನು. ಓಕೆ, ಇಸ್ ಇಟ್ ರೆಸ್ಪಾನ್ಸಿಬಿಲಿಟಿ? ಎಸ್, ಅಫ್ಕೋರ್ಸ್. ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದು, ಬೀಯಿಂಗ್ ಕೈಂಡ್ನೆಸ್ಸು. ಓಕೆ, ಸಮಾಜದ ಈಗ ನಾವೇನೇ ಪಡ್ಕೊಂಡಿದ್ರು ಸಮಾಜದಲ್ಲಿ ಸೋಷಿಯಲೈಸರ್ ಒಂದು ಸ್ಲೋಗನ್. ಏನಪ್ಪ ಸ್ಲೋಗನ್ ಅಂತಾರೆ? ಏನೆಲ್ಲ ಗಳಿಸ್ಕೊಂಡಿದ್ವಿ ಸಮಾಜದಿಂದನೇ ಗಳಿಸ್ಕೊಂಡಿದ್ವಿ, ಏನೆಲ್ಲ ಕೊಡಬೇಕು ಸಮಾಜಕ್ಕೆ ಕೊಡಬೇಕು. ಇಟ್ಸ್ ಎ ಸೈಕಲ್ ಅಂತ ಹೇಳ್ತಾರೆ. ಕೆಲವೊಂದು ಬಾರಿ ನಾವು ಸಮಾಜದಿಂದ ಇಸ್ಕೊಂಡಿರ್ತೀವಿ, ಬೆನಿಫಿಷಿಯರ್ಸ್ ಆಗಿರ್ತೀವಿ. ಕೆಲವೊಂದು ಬಾರಿ ನಾವು ಅದಕ್ಕೆ ಡಿಪ್ಲೊಮ್ಯಾಟಿಕ್ ಆಗಿ ನಾವು ಅದಕ್ಕೆ ಜವಾಬ್ದಾರಿಗಳನ್ನು ಕೊಡಬೇಕಾಗುತ್ತೆ.
ಜವಾಬ್ದಾರಿಗಳನ್ನು ನಾವು ಡಿಪ್ಲೊಮ್ಯಾಟಿಕ್ ಆಗಿ ನಿರ್ವಹಿಸಬೇಕಾಗುತ್ತೆ. ಅದು ಮುಂಚೆ ನಾವು ಅದನ್ನ ನಿರ್ಧರಿಸಬೇಕಾಗುತ್ತೆ. ಓಕೆ, ಅಂದ್ರೆ ಸಹಾಯ ಮಾಡುವುದು ನಮ್ಮ ಜವಾಬ್ದಾರಿ ಎಂದು ಭಾವಿಸಬೇಕಾಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ಅಷ್ಟೇ ನಾವು ಈ ರೀತಿಯಾದಂಥ ಪ್ರೋ ಸೋಷಿಯಲ್ ಬಿಹೇವಿಯರ್ಸ್ ಅನ್ನ ನಾವು ವ್ಯಕ್ತಪಡಿಸ್ಲಿಕ್ಕೆ, ತೋರ್ಪಡಿಸ್ಲಿಕ್ಕೆ ಕಾರಣ ಆಗುತ್ತೆ. ಏನು ಮಾಡಬೇಕೆಂದು ತಿಳಿಯುವುದು. ಅಫ್ಕೋರ್ಸ್ ನಾವೊಂದು ಪರಿಸ್ಥಿತಿಯನ್ನ ಗಮನಿಸ್ಕೊಳ್ತೀವಿ. ಆ ಪರಿಸ್ಥಿತಿಯನ್ನ ನಾವು ತುರ್ತು ಸ್ಥಿತಿ ಅಂತಲೂ ಸಹ ನಾವು ಅರ್ಥೈಸ್ಕೊಳ್ತೀವಿ, ಅರ್ಥ ಮಾಡ್ಕೊಳ್ತೀವಿ. ಅಂತ ಸಂದರ್ಭದಲ್ಲಿ ಸೊ ಇಟ್ಸ್ ಆಲ್ ಆಫ್ ಎ ಸಡನ್ ಆಗುವಂಥದ್ದು. ಓಕೆ, ಸಾಮಾಜಿಕ ಸಂದರ್ಭದಲ್ಲಿ ಅಥವಾ ಎಸ್ಪೆಷಲಿ ತುರ್ತು ಸ್ಥಿತಿನಲ್ಲಿ, ಎಮರ್ಜೆನ್ಸಿ ಅಂತ ಸಂದರ್ಭದಲ್ಲಿ ನಾವು ಹೇಗೆ ವರ್ತನೆಗಳನ್ನ ತೋರಿಸ್ತೀವಿ, ವ್ಯಕ್ತಪಡಿಸ್ತೀವಿ. ಅಂತ ಸಂದರ್ಭದಲ್ಲಿ ನಾವು ಹೇಗೆ ಕೆಲವೊಂದು ಬಾರಿ ನಾವು ಅದನ್ನ ಗುರುತಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಏನೋ ಒಂದು ಸಹಾಯ ಬಂತು, ಹಂಗ್ ಮಾಡ್ತು ಹಿಂಗ್ ಮಾಡ್ತು ಅಂತ ಅಂದಾಗ ಅವ್ರೇನೋ ಎಕ್ಸ್ಪೆಕ್ಟ್ ಮಾಡಿರ್ತಾರೆ, ಒಂದು 50 ರೂಪಾಯಿನೋ 100 ರೂಪಾಯಿನೋ, ನಾವು 10,000 20,000 ಕೊಡ್ತೀವಿ. ಅಥವಾ ಅವ್ರೇನೋ ಒಂದು ಹೆಲ್ಪ್ ಅನ್ನ ಅಥವಾ ಒಂದು ಸೈಕಲಾಜಿಕಲ್ ಎಮೋಷನಲ್ ಸಪೋರ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಿರ್ತಾರೆ, ನಾವು ಫೈನಾನ್ಷಿಯಲ್ ಸಪೋರ್ಟ್ ಅನ್ನ ಮಾಡಬಹುದು. ಅಟೆನ್ಷನ್ ಸೀಕಿಂಗ್ ಬಿಹೇವಿಯರ್ ಇರುತ್ತೆ. ನಾವೇನಾದ್ರೂ ಬೇರೆ ಎಲಿಮೆಂಟ್ ಗಳನ್ನ ನಾವು ತೋರಿಸ್ತಾ ಹೋಗ್ತಾ. ಸೊ ಇದೆಲ್ಲದೂ ಸಹ ಏನಾಗುತ್ತೆ, ಮಿಸ್ ಮ್ಯಾಚ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಹೇಗೆ ಅದನ್ನ ಯಾವ ರೀತಿಯಾಗಿ ಗ್ರಹಿಸ್ಕೊಳ್ತೀವಿ, ಎಷ್ಟರ ಮಟ್ಟಿಗೆ ನಾವು ಅದಕ್ಕೆ ರಿಪ್ಲೈಯನ್ನ ಕೊಡ್ತೀವಿ ಹೋಗ್ತೀವಿ, ಏನನ್ನ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅದನ್ನ ನಾವು ಫುಲ್ಫಿಲ್ ಮಾಡ್ಲಿಕ್ಕೆ ನಮ್ಮಲ್ಲಿ ಎಬಿಲಿಟಿ ಅಥವಾ ಶಕ್ತಿ ಸಾಮರ್ಥ್ಯಗಳು ಇರುತ್ತಾ, ಈ ಎಲ್ಲದೂ ಸಹ ಈ ತುರ್ತು ಸ್ಥಿತಿಗಳಲ್ಲಿ ನಾವು ಐಡೆಂಟಿಫೈ ಮಾಡ್ಕೊಳ್ಳುವಂಥದ್ದು ಕೆಲವೊಂದು ಸಂದರ್ಭದಲ್ಲಿ ಕಷ್ಟ ಆಗುತ್ತೆ. ಏನ್ ಮಾಡ್ಬೇಕು ಅವ್ರಿಗೆ ನಮಗೆ ಗೊತ್ತಾಗೋದಿಲ್ಲ. ಓಕೆ, ಸೊ ಕೆಲವೊಂದು ಬಾರಿ ಕೇಳ್ತಿರ್ತಾರೆ, ಸೊ ಏನಾದ್ರು ಒಂದು ಸಹಾಯ ಮಾಡಿ. ಓಕೆ, ನಮಗೆ ಕಷ್ಟ ಇದೆ, ಸೊ ಏನ್ ಮಾಡೋದು ಸಹಾಯ? ಫುಡ್ ಕೊಡೋದ, ಏನೋ ಬಟ್ಟೆ ಕೊಡೋದ, ಹಣ ಕೊಡೋದ, ಮೆಡಿಸಿನ್ ಕೊಡೋದ? ಓಕೆ, ಈಗ ಒಂದು ವೃದ್ಧಾಶ್ರಮಕ್ಕೆ ಅಥವಾ ಅಂಗವಿಕಲರಿಗೆ ಒಂದು ಸ್ಕೂಲ್ ನಡೆಸ್ತಾ ಇದ್ದೀವಿ ಅವರ ವೆಲ್ಬೀಯಿಂಗೋಸ್ಕರ. ಸೊ ಏನಾದ್ರು ನಿಮ್ಮ ಕಡೆಯಿಂದ ಕೊಡಿ ಅಂತ ಏನು ಕೊಡುವಂಥದ್ದು? ಫಿನಾನ್ಷಿಯಲ್ ಸಪೋರ್ಟಾ, ಸೋಷಿಯಲ್ ಸಪೋರ್ಟಾ, ಅಥವಾ ಇನ್ಯಾದ್ರೂ ಆಕ್ಟಿವಿಟೀಸ್ ಥ್ರೂ ಏನಾದ್ರು ಒಂದು ವೆಲ್ಬೀಯಿಂಗಿಗೆ ಕಾರಣ ಆಗೋಂಥ ಆಕ್ಟಿವಿಟೀಸ್ಗಳನ್ನು ಮಾಡಿಸ್ಬೋದಾ? ಮೆಡಿಸಿನ್ ಕೊಡ್ಬೋದಾ? ಯಾವ ರೀತಿ ಫುಡ್ಡಲ್ಲಿ ಯಾವ ರೀತಿಯಾದಂಥ ಫುಡ್, ಏನಕ್ಕೋಸ್ಕರ ಆ ಫುಡ್? ಸೊ ಹೀಗೆ ಅನೇಕ ಅಂಶಗಳನ್ನು ನಾವು ಏನು ಮಾಡಬೇಕು ಅನ್ನೋದು ತಿಳಿಸೋದಕ್ಕೆ ನಾವು ಕಷ್ಟ ಆಗುತ್ತೆ. ಏನು ಮಾಡಬೇಕು ಅನ್ನೋದನ್ನ ನಾವು ತಿಳಿಬೇಕಾಗುತ್ತೆ. ಓಕೆ, ಅದಕ್ಕೂ ಮುಂಚೆ ನಾವು ಹೇಳಿರೋ ರೀತಿಯಾಗಿ ನಾವು ನೋಡಬೇಕು ಅನ್ನೋದೇ ಆದರೆ ಸಹಾಯ ಮಾಡುವುದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನು ನಾವು ಅರ್ಥೈಸ್ಕೋಬೇಕು ಅಥವಾ ಗುರುತಿಸ್ಕೋಬೇಕು. ನಂತರದಲ್ಲಿ ಸಹಾಯ ಮಾಡುವ ನಿರ್ಧಾರವನ್ನ ಮಾಡಬೇಕು. ಏನ್ ಮಾಡಬೇಕು ಅಥವಾ ಏನ್ ಮಾಡಬಹುದು, ಇವರಿಗೆ ನನ್ನಲ್ಲಿರ್ತಕ್ಕಂಥ ರಿಸೋರ್ಸ್ಗಳು ಏನು, ಫೈನಾನ್ಷಿಯಲ್ ಡಿಮ್ಯಾಂಡ್ಸ್ಗಳೇನು, ಸೋಷಿಯಲ್ ಡಿಮ್ಯಾಂಡ್ಸ್ಗಳೇನು, ಅದಕ್ಕೆ ತಕ್ಕಂತಹ ನಮ್ಮಲ್ಲಿರ್ತಕ್ಕಂಥ ಸೋರ್ಸ್ ಅಥವಾ ಎಬಿಲಿಟೀಸ್, ಬಂದಿರತಕ್ಕಂಥ ಒಂದು ಆಕ್ಟಿವಿಟೀಸ್ಗೆ ತಕ್ಕಂತೆ, ಒಂದು ಚಟುವಟಿಕೆಗೆ ತಕ್ಕಂತೆ ನಾವು ಹೇಗೆ ಫಿಸಿಕಲಿ ಮತ್ತೆ ಮೆಂಟಲಿ ಹೇಗೆ ಸಿದ್ಧರಾಗಿದ್ದೀವಿ, ಹೇಗೆ ಅದನ್ನ ಮಾಡ್ತೀವಿ, ನಿಭಾಯಿಸ್ತೀವಿ, ಯಾವ ರೀತಿಯಾದಂಥ ಆಕ್ಟಿವಿಟೀಸ್ಗಳನ್ನು ನಾವು ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇದೆಲ್ಲದೂ ಸಹ ಈ ಒಂದು ತುರ್ತು ಸ್ಥಿತಿನಲ್ಲಿ. ಈಗ ತುರ್ತು ಸ್ಥಿತಿ ಇಲ್ಲ ಅಂತ ಅಂದಾಗ ಏನೋ ಒಂದು ಸಮಾಜಕ್ಕೋಸ್ಕರ ಮಾಡಬೇಕು, ಮುಂದಿನ 5 ವರ್ಷಕ್ಕೋಸ್ಕರ ಮಾಡಬೇಕು, ಮುಂದಿನ 10 ವರ್ಷಕ್ಕೋಸ್ಕರ ಮಾಡಬೇಕು ಅಂತಾರೆ, ನಮಗೆ ಲಾಟ್ ಆಫ್ ಟೈಮ್ ಇರುತ್ತೆ. ಅದರ ಸಾಧಕಗಳೇನು, ಬಾಧಕಗಳೇನು, ಅದರಿಂದ ಆಗ್ತಕ್ಕಂಥ ಉಪಯೋಗಗಳೇನು ಅಥವಾ ಅನಾನುಕೂಲತೆಗಳೇನು, ಅದು ಯಾರನ್ನ ಆ ಚಟುವಟಿಕೆಗಳಿಗೆ ಇನ್ವಾಲ್ವ್ ಮಾಡಿಸ್ಕೋಬೇಕು, ಯಾರನ್ನ ಬಿಡಬೇಕು, ಎಂಥ ಸಂದರ್ಭದಲ್ಲಿ ಅಂತ ಆಕ್ಟಿವಿಟೀಸ್ಗಳನ್ನ ಮಾಡಬೇಕು, ಎಂಥ ಸಂದರ್ಭದಲ್ಲಿ ಮಾಡಬಾರ್ದು. ಹೀಗೆ ಅನೇಕ ಆಪ್ಷನ್ಸ್ಗಳು ನಮ್ಮ ನಿರ್ಧಾರಕ್ಕೆ ಬಂದ್ಬಿಡುತ್ತೆ. ಆದರೆ ತುರ್ತು ಪರಿಸ್ಥಿತಿನಲ್ಲಿ ಅದು ಎಮರ್ಜೆನ್ಸಿ ಆಗಿರುವಂಥ ಸಂದರ್ಭದಲ್ಲಿ ಆಲ್ ಆಫ್ ಎ ಸಡನ್ ನಾವು ನಿರ್ಧಾರವನ್ನ ತೆಗೆದುಕೋಬೇಕು ಅನ್ನೋದೇ ಆದ್ರೆ ಸೊ ಇದೆಲ್ಲದೂ ಸಹ ಒಮ್ಮೆಲೆ ಬಂದು ಹೋಗ್ತಾ ಹೋಗುತ್ತೆ. ಫ್ರಾಕ್ಷನ್ ಆಫ್ ಸೆಕೆಂಡ್. ಅಂದ್ರೆ ತುರ್ತು ಪರಿಸ್ಥಿತಿಯನ್ನ ನಾವು ಹೇಗೆ ಗಮನಿಸ್ತೀವಿ ಅಂತ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಈ ಹಿಂದೆ ಆಗಿರ್ತಕ್ಕಂಥ ಅನುಭವಗಳು ಏನು, ಅನುಭವದ ತೀವ್ರತೆಗಳೇನು, ಅನುಭವಕ್ಕೆ ತಕ್ಕಂತಹ ಪ್ರತಿಫಲ, ಅಥವಾ ನಾವು ಎಕ್ಸ್ಪೆಕ್ಟ್ ಈ ರೀತಿ ಸಂದರ್ಭ ಮಾಡಿದ್ರು ಸೊ ಇಂಥವ್ರು ರಿಲೀಫ್ ಆದ್ರು ಅಂತ ಅಂತಾರ ಫೈನಾನ್ಷಿಯಲ್ ಅಥವಾ ನಾನ್ ಫೈನಾನ್ಷಿಯಲ್ ಎಕ್ಸ್ಪೆಕ್ಟೇಷನ್ ಅಂತಾನೆ.
ಮಾಡಿದ್ದು ಸಫಲವಾಯಿತು, ಮಾಡಿದಂಥ ಒಂದು ಚಟುವಟಿಕೆ ವೇಸ್ಟ್ ಆಗಲಿಲ್ಲ ಅನ್ನೋ ಒಂದು ಫೀಲ್ ಬಂದರೆ ಸಾಕು. ಸೊ ನಾವು ಮಾಡ್ಕೊಂಡಿರುವಂತಹ ತೆಗೆದುಕೊಂಡಿರುವಂತಹ ನಿರ್ಧಾರಗಳು ತುರ್ತು ಪರಿಸ್ಥಿತಿನಲ್ಲಿ ತನ್ನದೇ ಆದಂತಹ ಒಂದು ಮಹತ್ವ ಅಥವಾ ಪ್ರಭಾವವನ್ನು ಹೊಂದಿರುತ್ತೆ ಅಂತ ನಾವು ಅನ್ನಿಸ್ಕೋಬಹುದು. ಓಕೆ, ಸೊ ಈ ನಿರ್ಧಾರವನ್ನ ಮಾಡುವಂತಹ, ಸಹಾಯ ಮಾಡುವಂತಹ ನಿರ್ಧಾರ ಮಾಡುವಂಥದ್ದು ಸಹ ಈ ಒಂದು ತುರ್ತು ಪರಿಸ್ಥಿತಿನಲ್ಲಿ ಬಹಳ ಪ್ರಮುಖವಾಗುತ್ತೆ. ಏನ್ ಮಾಡಬೇಕು ಅಂತ ತಿಳಿದುಕೊಂಡ ನಂತರದಲ್ಲಿ ಆ ಸಹಾಯ ಮಾಡುವ ನಿರ್ಧಾರವನ್ನ ಮಾಡಬೇಕು. ಸಹಾಯ ಮಾಡುವ ನಿರ್ಧಾರವನ್ನ ಮಾಡಿದ ನಂತರದಲ್ಲಿ ಸೊ ಯಾರಿಗೆ ಅಥವಾ ಹೆಚ್ಚಿನದಾಗಿ ಯಾರು ಅದರಿಂದ ಬೆನಿಫಿಟ್ ಆಗ್ತಾರೆ, ಯಾರಿಗೆ ಅದರಿಂದ ಅವಕಾಶಗಳು ಅನುಕೂಲಗಳು ಸಿಗ್ತಾ ಹೋಗುತ್ತೆ, ಸೊ ಅದನ್ನ ನಾವು ಗುರುತಿಸ್ಕೋಬೇಕಾಗುತ್ತೆ. ಸೊ ಇದೆಲ್ಲದೂ ಸಹ ಈ ಪ್ರೋ ಸೋಷಿಯಲ್ ಆಕ್ಟಿವಿಟೀಸ್, ತುರ್ತು ಪರಿಸ್ಥಿತಿನಲ್ಲಿ ಕಂಡು ಬರ್ತಕ್ಕಂಥ ವಿವಿಧ ಆಕ್ಟಿವಿಟೀಸ್ಗಳು, ನಿರ್ಧಾರ. ಸೊ ಇಷ್ಟು ಪ್ರಮುಖವಾದಂಥ ವಸ್ತು ವಿಷಯ. ಸೊ ಮತ್ತೊಮ್ಮೆ ಈ ಎಲ್ಲ ಅಂಶಗಳನ್ನು ಸಹ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ಸೊ ಇನ್ನು 15 ನಿಮಿಷ ಸಮಯವೇ ಇದೆ. ಸೊ ನಾವು ಬೇಗ ಬೇಗ ಕವರ್ ಮಾಡಿದ್ವಿ ಅಂತ ಅನ್ನಿಸ್ತಿದೆ. ಸೊ ಹಾಗಾಗಿ ಮತ್ತೊಮ್ಮೆ ಈ ಸಮಾಜಪರ ವರ್ತನೆಯನ್ನ ಸಮಾಜಪರ ವರ್ತನೆ ಅಂತ ಅಂದ್ರೆ ಏನು ಅನ್ನೋದನ್ನ ಮತ್ತೊಮ್ಮೆ ಬ್ರೀಫ್ ಆಗಿ ಅದನ್ನ ನೋಡ್ತಾ ಹೋಗೋಣ. ಸೊ ನಾವು ಇದು ಕಂಪ್ಲೀಟ್ ಆಗಿ ಅಪ್ಲೈಡ್ ಸೈಕಾಲಜಿನಲ್ಲಿ ಬರ್ತಕ್ಕಂಥದ್ದು, ಸೋಷಿಯಲ್ ಸೈಕಾಲಜಿ, ಅಪ್ಲೈಡ್ ಸೋಷಿಯಾಲಜಿ, ಅಪ್ಲೈಡ್ ಸೈಕಾಲಜಿ ಈ ಥರದೆಲ್ಲ ನಾವು ಕರೆಯಬೇಕು ಅನ್ನೋದೇ ಆದರೆ ಅಪ್ಲಿಕೇಶನ್ಸ್ ಲೆವೆಲ್ಗೆ ಏನೇನು ಬರುತ್ತೆ ಇದೆಲ್ಲದೂ ಸಹ ನಾವು ಪ್ರೋ ಸೋಷಿಯಲ್ ಬಿಹೇವಿಯರ್, ಪ್ರೋ ಸೋಷಿಯಲ್ ಆಕ್ಟಿವಿಟೀಸ್ ಅಂತ ನಾವೇನು ಕರಿತೀವಿ ಅಂತಂದರೆ ಆ ದಿನಕ್ಕೆ, ಆ ಕ್ಷಣಕ್ಕೆ ಅದು ಉಪಯೋಗಕ್ಕೆ ಬರಬೇಕಾಗಿರುವಂತಹ ಒಂದು ವಿಷಯ. ಒಂದು ಎಮರ್ಜೆನ್ಸಿ ಇದೆ, ಒಂದು ಆಕ್ಸಿಡೆಂಟ್ ಆಗಿದೆ ಅಂತಂದರೆ ಸೊ ಒಂದೊಂದು ದಿನ ಈಗ ಆದರೆ ನಾವು ನೋಡ್ಕೊಳ್ಳೋಣ, ಅಥವಾ ಥಿಯರಿಟಿಕಲ್ ಆಗಿಲ್ಲ, ಅದು ಇಟ್ಸ್ ಎ ಪ್ರಾಕ್ಟಿಕಲ್ ಆಗಿದೆ, ಇಟ್ಸ್ ಎ ಲಾಜಿಕಲ್ಲ. ಅಲ್ಲಿ ನಾವಲ್ಲಿ ಲಾಜಿಕನ್ನು ನಾವು ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಯಾರು ತಪ್ಪು ಯಾರು ಸರಿ, ಯಾರಿಂದ ಇಲ್ಲಿ ಏನೋ ತೊಂದರೆಗೆ ಸಿಗಾಕೊಂಡಿದ್ದಾರೆ ಅನ್ನೋದು ಅಲ್ಲಿ ಬರೋದಿಲ್ಲ. ಓಕೆ, ಲೀಗಲ್ ಆಸ್ಪೆಕ್ಟ್ಗಳು ಬರೋದಿಲ್ಲ. ಓಕೆ, ಇವನ್ ಇಥಿಕಲ್ ಇಶ್ಯೂಸ್ಗಳು ಸಹ ಅಲ್ಲಿ ಬರೋದಿಲ್ಲ. ಅಲ್ಲಿ ಬರುವಂಥದ್ದೇನು, ಈ ಪ್ರೋ ಆಕ್ಟಿವ್ ಬಿಹೇವಿಯರಲ್ಲಿ ಬರುವಂಥದ್ದು ಇನ್ನೊಬ್ಬರಿಗೆ ಆ ತುರ್ತು ಪರಿಸ್ಥಿತಿನಲ್ಲಿ ಹೇಗೆ ಅನುಕೂಲ ಆಗುತ್ತೆ, ಅದರಿಂದ ಹೇಗೆ ಆ ಒಂದು ಸಿಚುವೇಶನ್ ಇಂದ ಹೊರಬರ್ಲಿಕ್ಕೆ ನಾವು ಮಾಡುವಂಥ ಪ್ರಯತ್ನಗಳು ಈಗ ಕಾರಣ ಆಗುತ್ತೆ. ಇಷ್ಟೇ ಬಿಟ್ರೆ ಅಲ್ಲಿ ಯಾವುದೇ ರೀತಿ ಕ್ಯಾಲ್ಕುಲೇಷನ್ಸ್ ಇರೋದಿಲ್ಲ, ಯಾವುದೇ ರೀತಿಯಾದಂಥ ಉದ್ದೇಶ ಅದರಲ್ಲಿ ಇರೋದಿಲ್ಲ, ಅಥವಾ ಯಾವುದೇ ರೀತಿಯಾದಂತಹ ಒಂದು ನಿರೀಕ್ಷಣೆಗಳು ಸೊ ಆ ಒಂದು ಚಟುವಟಿಕೆಗಳಲ್ಲಿ ಇರೋದಿಲ್ಲ. ಸೊ ಇದೆಲ್ಲದೂ ಸಹ ಈ ಸಾಮಾಜಿಕ ಮನೋವಿಜ್ಞಾನದಲ್ಲಿ ಕಂಡುಬರುವಂತಹ ವಸ್ತು ವಿಷಯ. ಅದರಲ್ಲಿ ಪ್ರೋ ಸೋಷಿಯಲ್ ಆಕ್ಟಿವಿಟೀಸು ಬರೇ ಪೊಲಿಟಿಷಿಯನ್ಸಿಗೆ ಮಾತ್ರ ಇರುತ್ತಾ, ಸೋಷಿಯಲ್ ರಿಫಾರ್ಮರಿಗೆ ಮಾತ್ರ ಇರುತ್ತಾ, ಅಥವಾ 2 ಅಥವಾ 5 ಅಥವಾ 10 ಈ ಒಂದು ಕ್ಷೇತ್ರಗಳಿಗೆ ಮಾತ್ರ ಅದು ಸೀಮಿತವಾಗಿರುತ್ತೆ. ಸೊ ಎಲ್ಲೆಲ್ಲಿ ಸಮುದಾಯ ಇದೆ, ಎಲ್ಲೆಲ್ಲಿ ವ್ಯಕ್ತಿಗಳಿರ್ತಾರೆ, ಎಲ್ಲೆಲ್ಲಿ ಪರಿಸರ ಇರುತ್ತೆ, ಎಲ್ಲೆಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಯೂನಿವರ್ಸ್ ಇರುತ್ತೆ, ಅಲ್ಲೆಲ್ಲವೂ ಕೂಡ ಸಹ ನಾವು ಸಮಾಜ ಸಮ್ಮತ ರೀತಿಯಾದಂಥ ವರ್ತನೆಯನ್ನು ನಾವು ವ್ಯಕ್ತಪಡಿಸ್ಬೇಕಾಗುತ್ತೆ, ತೋರ್ಪಡಿಸ್ಬೇಕಾಗುತ್ತೆ. ಏನಕ್ಕೆ ಅಂತಾರೆ, ಒಂದಲ್ಲ ಒಂದು ರೀತಿಯಿಂದ, ಒಂದಲ್ಲ ಒಂದು ಕಾರಣದಿಂದ ಅದು ನಮಗೆ ಬೆನಿಫಿಟ್ ಅನ್ನು ಮಾಡ್ಕೊಳ್ತಾ ಹೋಗುತ್ತೆ. ಅದರಿಂದ ಅನುಕೂಲತೆಗಳನ್ನು ಸಹ ನಾವು ಪಡ್ತಾ ಹೋಗ್ತೀವಿ. ಓಕೆ, ಸೊ ಯಾರು ಹೇಗೆ ಮತ್ತು ಯಾವ ಸಂದರ್ಭಕ್ಕೆ ಯಾವ ಕಾರಣಕ್ಕೆ ನಾವು ಹೆಲ್ಪ್ ಅಥವಾ ಸಹಾಯವನ್ನು ಮಾಡ್ತೀವಿ, ಉದ್ದೇಶ ಅಂದರೆ ಯಾವುದೇ ನಿರೀಕ್ಷಣೆಗಳ ಇಲ್ಲದ ರೀತಿಯಾಗಿ ಮಾಡ್ತಾ ಹೋಗ್ತೀವಿ, ಅದು ಸಮಾಜ ಸಮ್ಮತ ರೀತಿ. ಸೊ ನಾವು ನೋಡ್ಬೋದು ಅನೇಕ ರೀತಿಯಾದಂಥ ಆಕ್ಟಿವಿಟೀಸ್ಗಳನ್ನು, ಸೋಷಿಯಲ್ ಆಕ್ಟಿವಿಟೀಸ್. ನಾವು ಇನ್ನೆಲ್ಲ ಬ್ಯಾನರ್ಸ್ಗಳನ್ನು ನೋಡಿದ್ರೆ, ಒಂದು ಆಚೆ ಹೋಗ್ತಾ ಇದ್ವಿ, ಎಸ್ಪೆಷಲಿ ಈ ಡ್ಯೂರೇಷನ್ ನಾವು ಹೋಗ್ತಾ ಇದ್ದೀವಿ ಅಂತ ಅಂದಾಗ ಸೊ ಅನೇಕ ಫ್ಲೆಕ್ಸ್, ಅನೇಕ ಬೋರ್ಡಿಂಗ್ಸ್, ಸೊ ಇದನ್ನೆಲ್ಲ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಸೊ ಅದರಲ್ಲಿ ಸಮಾಜ ಚಿಂತಕರು, ಅದರಲ್ಲಿ ಏನು ಬರುತ್ತೆ, ಸಮಾಜ ಸೇವಕರು. ಸೊ ಹೇಗೆ ಸೇವೆ ಮಾಡ್ತೀವಿ, ಏನನ್ನ ಸೇವೆ ಮಾಡ್ತೀವಿ, ಏನಕ್ಕೋಸ್ಕರ ಮಾಡ್ತಾ ಇದ್ದೀವಿ, ಇದನ್ನೆಲ್ಲದೂ ಸಹ ನಾವು ಕ್ವಶನ್ ಮಾಡ್ತಾ ಹೋದಾಗ, ಇದೆಲ್ಲ ಆಂಗಲಿಂದ ನಾವು ಒಂದು ಸಾಮಾಜಿಕ ಕಾಳಜಿಯನ್ನು ನಾವು ಪ್ರಶ್ನೆ ಮಾಡ್ತಾ ಹೋದಾಗ, ಅಥವಾ ಓರಿಗಲ್ಲಿಗೆ ನಾವು ಹಚ್ಚಿದಾಗ
ನಮ್ಮ ಉದ್ದೇಶಗಳು, ಅದರಲ್ಲಿರ್ತಕ್ಕಂಥ ಹಿನ್ನೆಲೆಗಳು, ಅದರಲ್ಲಿ ಬರುವ ಅಥವಾ ಬರಬಹುದಾಗಿರ್ತಕ್ಕಂತಹ ಔಟ್ಪುಟ್ ಫಲಿತಾಂಶಗಳು ಹೇಗಿರುತ್ತೆ ಅನ್ನೋದನ್ನು ಸಹ ನಾವು ಸಾಮಾನ್ಯವಾಗಿ ನಿರೀಕ್ಷೆಗಳನ್ನು ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಅಂದರೆ ಸಮಾಜಪರ ವರ್ತನೆ ಅನ್ನೋದೇ ಆದರೆ ಉದ್ದೇಶಪೂರ್ವಕವಾಗಿ ಸ್ವಯಂ ಪ್ರೇರಿತವಾದ ನಡವಳಿಕೆಯಂತೆ ಸಮಾಜ ಸಮ್ಮತ ಅಥವಾ ಸಮಾಜ ಒಪ್ಪಿತ ರೀತಿಯಲ್ಲಿ ನಮ್ಮ ವರ್ತನೆಯನ್ನು ತೋರಿಸುವಂಥದ್ದು. ಈ ಒಂದು ಸಮಾಜ ಸಮ್ಮತ ನಡವಳಿಕೆಯಲ್ಲಿ, ವ್ಯಕ್ತಿತ್ವದಲ್ಲಿ ಸೊ ಇನ್ನೊಬ್ಬರಿಗೆ ಹೇಗೆ ಲಾಭವನ್ನು ಅದು ಮಾಡಿಕೊಡುತ್ತೆ ಅನ್ನೋ ಒಂದು ಕಾಳಜಿ ಇರುತ್ತೆ ಬಿಟ್ಟರೆ ಸೊ ಅದರಲ್ಲಿ ವೈಯಕ್ತಿಕ ಅಥವಾ ವ್ಯಕ್ತಿಗತ ಅನುಕೂಲತೆಗಳು ಏನು ಅನ್ನೋದನ್ನು ನಾವು ಗಮನಿಸೋ ಹೋಗೋದಿಲ್ಲ ಅಥವಾ ಗಮನಕ್ಕೆ ಅದು ಬರೋದೇ ಇಲ್ಲ. ಸೊ ಅದನ್ನು ನಾವು ಸಮಾಜ ಪರವಾದಂತಹ ವರ್ತನೆ, ಸಾಮಾಜಿಕ ಅಥವಾ ಪ್ರೋ ಸೋಷಿಯಲ್ ಬಿಹೇವಿಯರ್ ಅಂತ ನಾವು ಕರಿತಾ ಹೋಗ್ತೀವಿ. ಅದು ಯಾವ ರೀತಿಯಾಗಿರುತ್ತೆ? ಸಾಮಾನ್ಯವಾಗಿ ಸಹಾಯದ ರೂಪದಲ್ಲೇ ಇರುತ್ತೆ. ಸೊ ಆಬ್ವಿಯಸ್ಲಿ ಅಥವಾ ಮ್ಯಾಕ್ಸಿಮಮ್ಮು ಇನ್ನೊಬ್ಬರಿಗೆ ಅದು ಮಾಡುವಂಥ ಸಹಾಯ ಅವರ ಅನುಭವಕ್ಕೆ ಬರಬಹುದು ಅಥವಾ ಅವರ ಅರಿವಿಗೆ ಬರಬಹುದು ಅಥವಾ ಬರದೇ ಇರಬಹುದು. ಸೊ ಏನೆಲ್ಲ ಮಾಡ್ತಾ ಹೋಗ್ತಾನೆ ಒಬ್ಬ ವ್ಯಕ್ತಿ ಇನ್ನೊಬ್ಬರಿಗೋಸ್ಕರ, ಒಂದು ಸಮುದಾಯಕ್ಕೋಸ್ಕರ ಆ ಮಾಡುವಂಥ ಸಹಾಯ ಏನಿರುತ್ತೆ ಸೊ ಆ ಒಂದು ಸಹಾಯವೇ ಈ ಸಮಾಜ ಸಮ್ಮತವಾದಂತಹ ಒಂದು ವರ್ತನೆ. ಹಂಚಿಕೆ ಮಾಡುವಂಥದ್ದು ಕೆಲವೊಂದು ಸಮಯಗಳನ್ನು ಹಂಚಿಕೆ ಮಾಡುವಂಥದ್ದು. ಸೊ ಈ ರೀತಿಯಾಗಿ ಈ ಏರಿಯಾಗೆ ಇಷ್ಟಿಷ್ಟು ಸಮಯಗಳನ್ನು ನಾವು ವಿಂಗಡಿಸ್ತಾ ಹೋಗ್ತೀವಿ, ಸಮಯಗಳನ್ನು ನಾವು ನಿರ್ಧಾರ ಮಾಡ್ತಾ ಹೋಗ್ತೀವಿ. ಸೊ ಆ ಒಂದು ಸಮಯದಲ್ಲಿ ನಿಮ್ಗೆ ಯಾವ ರೀತಿಯಾದಂಥ ಒಂದು ಸೇವೆ, ಅದು ಯಾವ ರೀತಿಯಾದಂಥ ಮಾಹಿತಿಗಳು ಬೇಕು, ಅದರಿಂದ ಏನು ಬೆನಿಫಿಟ್ ಆಗುತ್ತೆ ಅದನ್ನೆಲ್ಲ ಸಹ ವಿ ಆರ್ ರೆಡಿ ಟು ಪ್ರೊವೈಡ್. ನೀಡುವಿಕೆ, ಕೊಡುವಂಥದ್ದು. ಸೊ ಇಟ್ ಈಸ್ ಆಲ್ವೇಸ್ ಬಿ ಕೈಂಡ್ ಆಫ್ ಥಿಂಗ್ಸ್, ನಾಟ್ ಟು ಬಾರೋ ಫ್ರಮ್ ದ ಅದರ್ಸ್. ಅದು ಸಾಂತ್ವನಗಳನ್ನು ಒಳಗೊಂಡಿರುತ್ತೆ. ಸಾಂತ್ವನ ಅಂತಂದ್ರೆ ಯಾವಾಗಲೂ ಫೈನಾನ್ಷಿಯಲ್ಲೇ ಇರಬೇಕು, ಥಿಂಗ್ಸ್ ಮುಖಾಂತರನೇ ಇರಬೇಕು ಅಂತ ಏನಿಲ್ಲ. ಸಾಂತ್ವನ ಅಂದರೆ ಒಂದು ಒಳ್ಳೆ ಮಾತುಗಳು, ಒಂದು ಒಳ್ಳೆ ಎಮೋಷನ್ಸ್ನ ಅಟ್ಯಾಚ್ ಮಾಡುವಂಥದ್ದು, ಒಂದು ಒಳ್ಳೆ ಕಾನ್ಫಿಡೆನ್ಸನ್ನು ಬೆಳೆಸುವಂಥದ್ದು, ಒಂದೊಳ್ಳೆ ಅವಕಾಶಗಳನ್ನು ಸೃಷ್ಟಿ ಮಾಡುವಂಥದ್ದು, ಒಂದೊಳ್ಳೆ ಬ್ಯಾಕಪ್ಪನ್ನು ಕೊಡುವಂಥದ್ದು. ಸೊ ಇದೆಲ್ಲದೂ ಸಹ ಈ ಸಾಂತ್ವನದ ಅಂಶಗಳು. ಈ ಒಂದು ಸಮಾಜ ಪರವಾದಂಥ ವರ್ತನೆಯಲ್ಲಿ ಈ ಸ್ವತಂತ್ರ ಮತ್ತು ಏನು ಅಂಶಗಳು ಇರುತ್ತೆ, ಸಹಾಯ, ಹಂಚಿಕೆ, ನೀಡುವಿಕೆ, ಸಾಂತ್ವನಗಳನ್ನು ನೋಡುವಂಥದ್ದು, ಇದೆಲ್ಲದೂ ಸಹ ಸಮಾಜ ಸಮ್ಮತ ರೀತಿಯಲ್ಲಿ ಇರಬೇಕಾಗುತ್ತೆ. ಇನ್ನೊಬ್ಬ ವ್ಯಕ್ತಿಗೆ ಇದರಿಂದ ಅನುಕೂಲ ಆಗಬೇಕಾಗುತ್ತೆ ಅಥವಾ ಇನ್ನೊಂದು ಸಮುದಾಯಕ್ಕೆ, ಇನ್ನೊಂದು ಸಮಾಜಕ್ಕೆ ಅನುಕೂಲ ಮಾಡಿಕೊಡುವಂಥ ಒಂದು ಸ್ಥಿತಿಯಾಗಿರುತ್ತೆ. ಅಂದರೆ ಯಾವುದೇ ಗುರಿಯೊಂದಿಗೆ ನಿರ್ವಹಿಸದ ಯಾವುದೇ ಕಾರ್ಯ, ಯಾವುದೇ ಗುರಿಯೊಂದಿಗೆ ನಿರ್ವಹಿಸಿದ ಯಾವುದೇ ಕಾರ್ಯ ಅದರಲ್ಲಿ ಇರಬಾರ್ದು. ಓಕೆ, ಸೊ ಕೆಲವೊಂದು ಬಾರಿ ಏನಾಗಿರುತ್ತೆ, ಟಾರ್ಗೆಟ್ ಇರುತ್ತೆ. ಸೋಷಿಯಲ್ ಆಕ್ಟಿವಿಟೀಸ್ಗೂ ಸಹ ಒಂದೊಂದು ಟಾರ್ಗೆಟ್ ಇರುತ್ತೆ. ಇಷ್ಟು ಏರಿಯಾಗಳನ್ನು ಕವರ್ ಮಾಡಬೇಕು ಅಥವಾ ಇಷ್ಟು ವ್ಯಕ್ತಿಗಳನ್ನು ನಾವು ಕವರ್ ಮಾಡಬೇಕು ಅಥವಾ ಇಂತಹ ವಸ್ತು ವಿಷಯಗಳಿಗೆ ಹೆಚ್ಚಿನ ಗಮನವನ್ನು ಅಥವಾ ಆದ್ಯತೆಗಳನ್ನು ಕೊಡಬೇಕು. ಸೊ ಇದನ್ನೆಲ್ಲದನ್ನು ಸಹ ನಾವು ನೋಡ್ತಾ ಹೋದ್ರೆ ಓಕೆ, ಸೊ ಇನ್ನೊಬ್ಬ ವ್ಯಕ್ತಿ ಅಥವಾ ಸಮಾಜಕ್ಕೆ ನಾವು ಎಷ್ಟರ ಮಟ್ಟಿಗೆ ನಾವು ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ, ಎಷ್ಟು ಮಟ್ಟಿಗೆ ಅದನ್ನು ಅಪ್ಲಿಕೇಬಲ್ ಅನ್ನ ಆಗೋ ರೀತಿಯಲ್ಲಿ ನಾವು ನೋಡ್ಕೊಳ್ತಾ ಇದ್ದೀವಿ, ಇದೆಲ್ಲದೂ ಸಹ ಕಾರಣ ಆಗ್ತಾ ಹೋಗುತ್ತೆ. ಸೊ ಬಿ ಗುಡ್, ಫೀಲ್ ಗುಡ್ ಆ್ಯಂಡ್ ಡೂ ಗುಡ್. ಒಳ್ಳೆಯದನ್ನು ಅನುಭವಿಸೋದು, ಒಳ್ಳೆಯದನ್ನು ನಾವು ನೋಡುವಂಥದ್ದು, ಒಳ್ಳೆಯದನ್ನು ಮಾಡುವಂಥದ್ದು. ಸೊ ಇದೆಲ್ಲ ಈ ಸೋಷಿಯಲ್ ಆಕ್ಟಿವಿಸ್ಟ್ಗಳ ಒಂದೊಂದು ಸ್ಲೋಗನ್. ಸೈಕೋ ಸೋಷಿಯಲ್ ಎಲಿಮೆಂಟಲ್ಲಿ ಬರ್ತಕ್ಕಂಥ ಒಂದು ವಿವಿಧ ಸ್ಲೋಗನ್ಸ್. ಇದರ ಆಧಾರವಾಗಿ ಇಟ್ಟುಕೊಂಡು, ಇದರ ತಳಪಾಯದ ಆಧಾರದ ಮೇಲೆ ಓಕೆ, ಸೊ ನಾವು ಅನೇಕ ಚಟುವಟಿಕೆಗಳನ್ನು ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಅದರಲ್ಲಿ ಮುಖ್ಯವಾಗಿ 3 ರೀತಿಯಾಗಿ ಬರುತ್ತೆ. ಅಂದರೆ ನಾವು ಕೈಂಡ್ನೆಸ್ ಆಗಿರಬೇಕು, ಬೀಯಿಂಗ್ ಏನೋ ಸೋಷಿಯಲ್ ಆಕ್ಟಿವಿಸ್ಟು, ಕೌನ್ಸಿಲರು, ಅಥವಾ ಬೀಯಿಂಗ್ ಎ ಗುಡ್ ಸಿಟಿಸನ್ ಆಫ್ ದ ಸಿಟಿ, ಸಿಟಿಸನ್ ಆಫ್ ಫಾರ್ ದ ಕಮ್ಯುನಿಟಿ, ಸಿಟಿಸನ್ ಫಾರ್ ಅನ್ನೋದೇ ಆದರೆ ಸೊ ನಮ್ಮಲ್ಲಿ ಸಹಾನುಭೂತಿಯನ್ನು ವ್ಯಕ್ತಪಡಿಸುವಂತಹ ಒಂದು ಮನಸ್ಥಿತಿ ನಮ್ಮಲ್ಲಿ ಇರಬೇಕು. ಸಹಾನುಭೂತಿ ಅಂತ ಅಂದರೆ ಇನ್ನೊಬ್ಬರಿಗೆ ಆಗಿರುವಂತಹ ನೋವುಗಳು ನಮಗೆ ಆಗಿದೆ ಅನ್ನೋ ಒಂದು ಮನಸ್ಥಿತಿ ನಮ್ಮಲ್ಲಿ ಇರಬೇಕು. ಆಗಿದ್ದಾಗ ಮಾತ್ರ ಸೊ ನಾವು ಈ ಒಂದು ಪ್ರೋ ಸೋಷಿಯಲ್ ಬಿಹೇವಿಯರ್ ಅನ್ನು ನಾವು ತೋರಿಸ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ.
ಹಾಗೆ ಇನ್ನೊಬ್ಬರಿಗೆ ಸಹಾಯ ಮಾಡುವುದು ಅಥವಾ ಮಾಡೋದನ್ನ ಹೆಚ್ಚಿನದಾಗಿ ಒಳ್ಳೆಯದನ್ನ ಹೆಚ್ಚಿಸುತ್ತೆ ಈ ನಮ್ಮಲ್ಲಿರ್ತಕ್ಕಂಥ ಮನಸ್ಥಿತಿ. ಓಕೆ, ಮತ್ತು ಉತ್ತಮ ಮನಸ್ಥಿತಿಗಳು ಸ್ವಯಂ ಗಮನವನ್ನ ಅಂದ್ರೆ ಇನ್ನೊಬ್ಬರ ಬಗ್ಗೆ ತೋರಿಸುವಂತ ಹೆಚ್ಚಿನ ಅಟೆನ್ಷನ್ಸ್ ಏನಿರುತ್ತೆ, ಆ ಅಟೆನ್ಷನ್ಸ್ ಗಳನ್ನ, ಅದರ ಪ್ರಮಾಣಗಳನ್ನ ಹೆಚ್ಚು ಮಾಡ್ತಾ ಹೋಗುತ್ತೆ. ಸೊ ಇಬ್ರು ಇರ್ಬೋದು, 4 ಜನ ಇರ್ಬೋದು, ಅದನ್ನ ಡಬಲ್ ಮಾಡ್ತಾ ಹೋಗುವಂಥದ್ದು. ಅಥವಾ ನಮ್ಮಲ್ಲಿ ಇರ್ತಕ್ಕಂಥ ಅನೇಕ ಅನಿಸಿಕೆಗಳು, ಅಭಿಪ್ರಾಯಗಳು ಏನಿರುತ್ತೆ, ನಾವು ಕೊಡಬಹುದಾದಂತಹ ಅನಿಸಿಕೆಗಳೇನಿರುತ್ತೆ, ಕೊಡಬಹುದಾಗಿರುವಂತಹ ಒಂದು ಸಂದರ್ಭಗಳು ಏನಿರುತ್ತೆ, ಸ್ಥಿತಿಗಳೇನಿರುತ್ತೆ, ಅದನ್ನ ಮತ್ತೊಂದು ರೀತಿಯಾಗಿ ವ್ಯಕ್ತ ಮಾಡುವಂಥದ್ದು. ಸೊ ಇದರಲ್ಲಿ ನಾವು ಇಂಡಿವಿಜುವಲ್ ಡಿಫ್ರೆನ್ಸಸ್ಗಳನ್ನು ಸಹ ನಾವು ಗಮನಿಸ್ತಾ ಬಹುದು. ಓಕೆ, ಸೊ ಆಕ್ಚುಯಲ್ ಆಗಿ ಅವರಿಗೆ ಪ್ರೊಸೆಸಿಯಲ್ ಬಿಹೇವಿಯರ್ ಇತ್ತು ಅಂತಂದ್ರೂ, ಸೊ ಒಬ್ಬರಿಂದ ಒಬ್ರು ಭಿನ್ನರಾಗಿರ್ತಾರೆ. ಭಿನ್ನತೆಗೆ ಕಾರಣಗಳೇನು ಅಂತ ಅಂದ್ರೆ, ಸೊ ಅವರಲ್ಲಿ ಇರ್ತಕ್ಕಂಥ ನೇಚರ್ ಇರಬಹುದು, ವ್ಯಕ್ತಿಯ ಹೆರಿಡಿಟಿ ಫ್ಯಾಕ್ಟರ್ ಇಂದ ಬಂದಿರತಕ್ಕಂಥ ನೇಚರ್ಸ್ ಇರಬಹುದು, ವಾತಾವರಣದಿಂದ ಬಂದಿರತಕ್ಕಂತಹ ಒಂದು ಫ್ಯಾಕ್ಟರ್ಸ್ಗಳು ಇರಬಹುದು, ಅಥವಾ ಪಾಯಿಂಟ್ ಆಫ್ ಮೆಚುರಿಟಿಯಿಂದ ಬಂದಿರತಕ್ಕಂತಹ ಒಂದು ಫ್ಯಾಕ್ಟರ್ಸ್ಗಳು ಇರಬಹುದು, ಅಂಶಗಳು ಇರಬಹುದು, ಅಥವಾ ನೇಚರ್ ಆಫ್ ದ ಫ್ಯಾಮಿಲಿ, ಹೇಗೆ ಆ ಫ್ಯಾಮಿಲಿಗಳು ಅವರಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ, ಅದಕ್ಕೆ ಪ್ರೊಸೋಷಿಯಲ್ ಆಕ್ಟಿವಿಟೀಸ್ಗೆ ಹೆಚ್ಚಿನ ಆದ್ಯತೆಗಳನ್ನ ಕೊಡ್ತಾ ಇದ್ದಾರೆ, ಹೇಗೆ ಅವರ ಎಲ್ಲಾ ಚಟುವಟಿಕೆಗಳಿಗೆ ಉತ್ತಮ ಪ್ರತಿಕ್ರಿಯೆ, ಸ್ಪಂದನೆ ಸಿಗ್ತಾ ಇದೆ ಅನ್ನೋ ಒಂದು ರೀತಿ. ಅದೇ ರೀತಿ ಸೋಷಿಯಲ್ ಡೆಮೋಗ್ರಫಿಕಲ್ ವೇರಿಯೇಬಲ್ಸ್ಗಳು ಅಂದ್ರೆ ಅವರ ಎಕನಾಮಿಕಲ್ ಕಂಡೀಷನು, ಸೋಷಿಯಲ್ ಕಂಡೀಷನ್ಸು, ಅಥವಾ ಸೋಷಿಯಲ್ ಏನಾದ್ರು ಆಕ್ಟಿವಿಸ್ಟ್ಗಳು ಅವರಲ್ಲಿ, ಅವ್ರ ಮನೆಯಲ್ಲಿ ಅಥವಾ ಕುಟುಂಬದಲ್ಲಿ ಅಥವಾ ಗ್ರಾಮದಲ್ಲಿ ಅಥವಾ ಸಮುದಾಯದಲ್ಲಿ ಏನಾದ್ರು ಇದಾರಾ ಅಥವಾ ಇಲ್ವಾ. ಸೊ ಇದೆಲ್ಲದೂ ಸಹ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಮನಸ್ಥಿತಿಗೆ, ಉತ್ತಮ ಮನಸ್ಥಿತಿಗೆ ಹಿಡಿದ ಕೈಗನ್ನಡಿ ಅಂತ ನಾವು ಹೇಳ್ಬಹುದು. ಅಂದ್ರೆ ಹೆಚ್ಚಿನದಾಗಿ ಇವೆಲ್ಲ ಕೈಂಡ್ನೆಸ್ ಇತ್ತು ಅಂತ ಅಂದಾಗ, ಎಲ್ಲಾ ವ್ಯಕ್ತಿಗಳು ಒಂದು ಸಮೂಹದ ಅಂತ ಅಂದಾಗ, ಸಮೂಹದಲ್ಲಿ ಇರ್ತಕ್ಕಂಥ ಎಲ್ಲರಲ್ಲಿಯೂ ಸಹ ಇವು ಕೈಂಡ್ನೆಸ್ ಇದೆ, ಸಹಾನುಭೂತಿ ಉಂಟಾಗ್ತಾ ಇದೆ, ಉಂಟು ಮಾಡುವಂತಹ ಒಂದು ಎಬಿಲಿಟಿ ಇದೆ, ಸಾಮರ್ಥ್ಯಗಳು ಇದೆ ಅನ್ನೋದೇ ಆದ್ರೆ, ಸೊ ಹೆಚ್ಚಿನ ನಿರೀಕ್ಷೆಗಳನ್ನ ನಾವು ಮಾಡಬಹುದು. ಅಂದ್ರೆ ಉದ್ದೇಶಕ್ಕಲ್ಲ, ಅಂತಹ ಸಮುದಾಯಕ್ಕೆ, ಆ ಸಮುದಾಯದ ಒಳಿತಿಗೆ, ಸಮುದಾಯದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಒಂದು ವೆಲ್ಬೀಯಿಂಗ್ ವ್ಯೂ ಆಸ್ ಎ ಒಂದು ಸಮುದಾಯವನ್ನು ನೋಡುವಂತಹ ರೀತಿಯಲ್ಲಿ ನಾವು ಅದನ್ನ ಉತ್ತಮ ರೀತಿಯಾಗಿ ನಾವು ಅದನ್ನ ಗ್ರಹಿಸ್ಕೋಬಹುದು. ಓಕೆ, ಸಮಾಜ ಪರ ನಡವಳಿಕೆ ಮತ್ತು ಪರಹಿತ ಚಿಂತನೆ, ಇವು ಎರಡನ್ನು ನಾವು ನೋಡ್ಬೇಕು ಅಂತಂದ್ರೆ, ಈ ರೀತಿಯಾದಂತಹ ಪರಹಿತ ಚಿಂತನೆ ನೌವೆಡೇಸು ಕಡಿಮೆ ಆಗ್ತಾ ಇದೆ. ಅದರ ರೇಟ್ ಇಲ್ಲ, ಸಾಮಾಜಿಕ ಕಳಕಳಿ ಇಲ್ಲ, ಸಮಾಜ ಸಮ್ಮತ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಇರಬಹುದಂತ ವರ್ತನೆಯನ್ನ ನಾವು ತೋರಿಸ್ಲಿಕ್ಕೆ ವಿಫಲರಾಗ್ತಾ ಇದ್ದೀವಿ. ಕಾರಣ ಏನು ಅಂತಂದ್ರೆ, ನಮ್ಮಲ್ಲಿ ನೈತಿಕತೆಗಳಿಲ್ಲ, ಎಥಿಕಲ್ ಇಶ್ಯೂಸ್ಗಳನ್ನ ನಾವು ಗಮನದಲ್ಲಿ, ಅದು ಹೇಗೆ ಕೇಂದ್ರೀಕರಿಸ್ಕೋಬೇಕು ಆ ಎಥಿಕಲ್ ಇಶ್ಯೂಸ್ಗಳನ್ನ ನಾವು ಒಂದು ಪ್ರಜ್ಞೆ ನಮ್ಮಲ್ಲಿ ಇಲ್ಲ. ಸೊ ಎಲ್ಲಾ ಕಾರಣಕ್ಕೂ ಏನಾಗ್ತಾ ಇದೆ, ಇತ್ತೀಚಿನ ದಿನಗಳಲ್ಲಿ ಯಾವುದೇ ಪರಹಿತ ಚಿಂತನೆಗಳು ಕಾರ್ಯರೂಪದಲ್ಲಿ ಬರದಲೇ ಇರುವಂತದನ್ನ ನಾವು. ಸೊ ಆದ್ರೂ ಈ ಸಾಮಾಜಿಕ ಕೊಡುಗೆ ಅಂತ ಅಂದ್ರೆ ಏನು ಅಂದರೆ, ಆದ್ರೆ ನಾವು ಆ ಒಂದು ನಿರ್ದಿಷ್ಟ ಸನ್ನಿವೇಶಕ್ಕೆ, ನಿರ್ದಿಷ್ಟ ಸಂದರ್ಭಕ್ಕೆ ಯಾವ ರೀತಿಯಾದಂಥ ವರ್ತನೆಗಳನ್ನ ನಾವು ಕೊಡ್ಬೇಕಾಗುತ್ತೆ, ಮಿನಿಮಮ್ ಅದಕ್ಕೆ ಯಾವ ರೀತಿಯಾದಂಥ ರೆಸ್ಪೆಕ್ಟ್ಗಳನ್ನ ಕೊಡಬೇಕಾಗುತ್ತೆ ಅಂತ ಕೊಡುಗೆಗಳನ್ನು ಕೊಡುವುದ್ರ ಮುಖಾಂತರ ನಾವು ಈ ಸಮಾಜ ಪರ ವರ್ತನೆಯನ್ನ, ಸಾಮಾಜಿಕ ಪರ ನಡವಳಿಕೆಗಳನ್ನ, ಅಥವಾ ಪರಗೆ ಇನ್ನೊಬ್ಬರಿಗೆ ಅನುಕೂಲ ಆಗುವಂತಹ ಒಂದು ಆಲೋಚನೆಗಳನ್ನ, ಚಿಂತನೆಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಏನಕ್ಕೆ ಅಂತಾರೆ, ಇದಕ್ಕೆ ಅನ್ಲಿಮಿಟೆಡ್ ವ್ಯಾಪ್ತಿ ಇದೆ. ಸೊ ಯಾವುದೇ ನಿರ್ದಿಷ್ಟವಾದಂಥ ಒಂದು ಸಭೆ ಅಲ್ಲ, ಸಮುದಾಯವಲ್ಲ, ನಿರ್ದಿಷ್ಟವಾದಂಥ ಒಂದು ಕಮ್ಯುನಿಟಿ ಅಲ್ಲ. ಇದು ಕೈಂಡ್ನೆಸ್ ಅನ್ನ ತೋರಿಸ್ಲಿಕ್ಕೆ ಒಂದು ಜೀವಿಗೆ ತೋರಿಸ್ಬೋದು, ಒಂದು ಭೂಮಿಗೆ ತೋರಿಸ್ಬೋದು, ಒಂದು ಇರತಕ್ಕಂಥ ನಕ್ಷತ್ರಗಳಿಗೆ ತೋರಿಸ್ಬೋದು. ಓಕೆ, ಒಂದು ಜೀವ ಇರುವಂತಹ ಜೀವಿಗೂ ತೋರಿಸ್ಬೋದು, ಜೀವ ಇಲ್ಲೇ ಇರ್ತಕ್ಕಂಥ ಒಂದು ವಸ್ತುವಿಗೂ ನಾವು ಒಂದು ಕೈಂಡ್ನೆಸ್ ಅನ್ನು ನಾವು ತೋರಿಸ್ಬೋದು. ಓಕೆ, ಸೊ ಏನಪ್ಪಾ ಅದು, ಆ ವೆಹಿಕಲ್ ಅಷ್ಟು ಜನರನ್ನ ಬರುತ್ತೆ, ಜೀವ ಇಲ್ಲದೆ ಇರ್ತಕ್ಕಂಥ ಒಂದು ವೆಹಿಕಲ್ಗೆ ನಾವು ತೋರಿಸುವಂತ ಒಂದು ಕೈಂಡ್ನೆಸ್, ಒಂದು ಸಾಂತ್ವನದ ನುಡಿಗಳು. ಸೊ ಏನೆಲ್ಲ ಮಾಡ್ತಾನಪ್ಪ ಅವನು, ಸೊ ಅಷ್ಟೊಂದು ಮಾಡುವಂಥದ್ದು ಆತನಿಗೆ ಬೇಕಾ ಇಂತಹ ವಯಸ್ಸಿನಲ್ಲಿ ಅಥವಾ ಇಂತಹ ಸಂದರ್ಭದಲ್ಲಿ. ಸೊ ಹೀಗೆ ಅನೇಕ ಒಂದು ಪ್ರತಿಕ್ರಿಯೆಗಳು ಬರ್ತಾ ಇರುತ್ತೆ. ಸೊ ಅದನ್ನು ನಾವು ಗುರುತಿಸ್ಕೋಬೇಕಾಗುತ್ತೆ. ಸಹಾಯ ಮಾಡುವಂತಹ ಸಂದರ್ಭದಲ್ಲಿ
ತುರ್ತು ಪರಿಸ್ಥಿತಿಯಲ್ಲಿ ಅಥವಾ ಸಾಮಾಜಿಕ ನಡವಳಿಕೆಯನ್ನು ನಾವು ಹೊಂದಿರುವಂಥ ಸಂದರ್ಭದಲ್ಲಿ 5 ಎಲಿಮೆಂಟ್ಗಳು ಬರುತ್ತೆ. ಆ 5 ಎಲಿಮೆಂಟ್ಗಳು ಆಲ್ ಆಫ್ ಎ ಸಡನ್ ಒನ್ ಬೈ ಒನ್ ಆಗುವಂಥ ಒಂದು ಚಟುವಟಿಕೆಗಳು, ಒಂದು ಕಾರ್ಯಕ್ರಮಗಳು, ಅವುಗಳನ್ನು ನಾವು ನೋಡ್ತಾ ಹೋಗಬೇಕು ಅನ್ನೋದಾದ್ರೆ ತುರ್ತು ಪರಿಸ್ಥಿತಿಯನ್ನು ಗಮನಿಸುವುದು, ತುರ್ತು ಪರಿಸ್ಥಿತಿ ಎಂದು ಅರ್ಥೈಸುವುದು, ಸಹಾಯ ಮಾಡುವುದು ನಮ್ಮ ಜವಾಬ್ದಾರಿ ಎಂದು ಭಾವಿಸುವುದು, ಏನ್ ಮಾಡಬೇಕು ಎಂದು ಮೊದಲೇ ತಿಳಿಯುವುದು ಅಥವಾ ನಿರ್ಧರಿಸುವುದು, ಮತ್ತು ಸಹಾಯ ಮಾಡುವ ನಿರ್ಧಾರವನ್ನ ಮಾಡಬೇಕು. ಈ ಎಲ್ಲಾ ಎಲಿಮೆಂಟ್ಗಳು ಬರಬೇಕು. ಎಲ್ಲಾ ಎಲಿಮೆಂಟ್ಗಳು ಬಂದಾಗ ನಂತರವಷ್ಟೇ ನಾವು ಈ ಒಂದು ಪ್ರೋ ಸೋಷಿಯಲ್ ಬಿಹೇವಿಯರ್ ಇದು ಅನ್ನೋದನ್ನ ನಾವು ಗುರುತಿಸ್ಲಿಕ್ಕೆ, ಐಡೆಂಟಿಫೈ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಇಲ್ಲ ಅಂತಾರೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಐಡೆಂಟಿಫೈ ವಿಚ್ ಇಸ್ ಪ್ರೋ ಸೋಷಿಯಲ್ ಆಕ್ಟಿವಿಟೀಸ್, ಎಸ್ಪೆಷಲಿ ಇನ್ ಎಮರ್ಜೆನ್ಸಿ ಪೀರಿಯಡ್, ಎಸ್ಪೆಷಲಿ ಇನ್ ಎಮರ್ಜೆನ್ಸಿ. ಓಕೆ, ಸೊ ಇವೆಲ್ಲವೂ ಸಹ, ಈ ಎಲ್ಲ ಎಲಿಮೆಂಟ್ಗಳು ಸಹ ಆಲ್ಮೋಸ್ಟ್ ಆಲ್ ಆಫ್ ಎ ಸಡನ್ ಆಗುವಂಥದ್ದು. ಸೊ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್. ಸೊ ನಮ್ಮಲ್ಲಿ ಆಗಲೇ ಹೇಳಿರೋ ರೀತಿಯಾಗಿ ಕಾನ್ಶಿಯಸ್ ಇರುತ್ತೆ, ಅನ್ಕಾನ್ಶಿಯಸ್ ಮೈಂಡ್ ಇರುತ್ತೆ. ಕಾನ್ಶಿಯಸ್ಲಿ ಅಥವಾ ಅನ್ಕಾನ್ಶಿಯಸ್ಲಿ ವಿ ಹ್ಯಾವ್ ಥಿಂಕಿಂಗ್ ಸೋ ಮಚ್ ಆಫ್ ಇನ್ಫಾರ್ಮೇಶನ್, ಸೋ ಮೆನಿ ಇನ್ಫಾರ್ಮೇಶನ್ಸ್. ಸೊ ಅದನ್ನು ಹೇಗೆ ಒಂದು ಸಿಗ್ರಿಗೇಟ್ ಮಾಡ್ಕೊಳ್ತೀವಿ, ಹೇಗೆ ಅದು ಫ್ಲೋ ಚಾರ್ಟ್ ಮುಖಾಂತರ ಹೋಗ್ತಾ ಇರುತ್ತೆ, ಯಾವ ರೀತಿಯಾದಂಥ ಒಂದು ವೇಗವನ್ನು ಅದು ಪಡ್ಕೊಳ್ಳುತ್ತೆ. ಸೊ ಇದೆಲ್ಲದೂ ಸಹ ತನ್ನದೇ ಆದಂತಹ ಒಂದು ಪ್ರಭಾವಗಳನ್ನ ಈ ಪ್ರೋ ಸೋಷಿಯಲ್ ಆಕ್ಟಿವಿಟಿಗಳಲ್ಲಿ, ಪ್ರೋ ಸೋಷಿಯಲ್ ವರ್ತನೆಗಳಲ್ಲಿ ಕಂಡು ಬರ್ತಾ ಹೋಗುತ್ತೆ. ಸೊ ಓಕೆ, ಸೊ ಇಷ್ಟು ಇವತ್ತಿನ ವಸ್ತು ವಿಷಯ. ಓಕೆ, ಸೊ ಇವತ್ತಿನ ವಸ್ತು ವಿಷಯಗಳನ್ನ ನಾವು ನೋಡೋದೇ ಆದ್ರೆ ಡೆಫಿನೇಷನ್, ಸಮಾಜ ಪರಿವರ್ತನೆಯ ಡೆಫಿನೇಷನ್ಸು, ಅದರ ಸ್ವರೂಪಗಳೇನು, ಸಹಾಯ, ಹಂಚಿಕೆ, ನೀಡುವಿಕೆ, ಸಾಂತ್ವನಗಳನ್ನು ನೀಡಬಹುದು, ಈ ಎಲ್ಲ ಅಂಶಗಳು. ಅದರ ಪ್ರಮುಖವಾಗಿ ಬರುವಂತಹ ಒಂದು ಕಂಟೆಂಟ್, ತಿರುಳು ಅಂತ ಏನ್ ಕರಿತೀವಲ್ಲ, ಆಗ ತಿರುಳು ಯಾವ ರೀತಿಯಾಗಿರಬೇಕು ಅನ್ನೋದು, ಯಾರಿಗೆ ಹೇಗೆ ಸಹಾಯವನ್ನ ಮಾಡಬೇಕು, ಅದು ಹೇಗೆ ಅನಿಸ್ಕೋಬೇಕು, ಅದರಿಂದ ಇರ್ತಕ್ಕಂಥ ನಿರೀಕ್ಷೆಗಳೇನು, ಅನಿರೀಕ್ಷಿತ ಬೆಳವಣಿಗೆಗಳೇನು, ಇದೆಲ್ಲದೂ ಸಹ ಪ್ರೋ ಸೋಷಿಯಲ್ ಬಿಹೇವಿಯರ್ ಅಲ್ಲಿ ಕಾಣ್ತಾ ಹೋಗುತ್ತೆ. ಒಳ್ಳೆ ಮನಸ್ಥಿತಿ ಇತ್ತು ಅಂತಂದಾಗ ನಮ್ಮಲ್ಲಿ ಏನೆಲ್ಲ ಇರುತ್ತೆ, ನಮ್ಮ ವರ್ತನೆಗಳು ಹೇಗೆ ಶೇಪ್ ಆಗ್ತಾ ಹೋಗುತ್ತೆ, ನಮ್ಮಲ್ಲಿ ಇರ್ತಕ್ಕಂಥ ಕಾಗ್ನಿಟಿವ್ ಎಬಿಲಿಟೀಸ್ಗಳು ಹೇಗೆ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ, ಯಾವ ರೀತಿ ನಮ್ಮಲ್ಲಿ ಇರ್ತಕ್ಕಂಥ ಎಮೋಷನ್ಸು, ಫೀಲಿಂಗ್ಸು ಅದಕ್ಕೆ ಸ್ಪಂದನೆ ಮಾಡ್ತಾ ಹೋಗುತ್ತೆ, ಸ್ಪಂದನೆಗೆ ಒಳಗಾಗ್ತಾ ಹೋಗುತ್ತೆ. ಇದನ್ನೆಲ್ಲದನ್ನು ಸಹ ನಾವು ಗುರುತಿಸ್ಕೋಬಹುದು ಅಥವಾ ಗಮನಿಸ್ಕೋಬಹುದು. ಅಂದ್ರೆ ಇನ್ನೊಬ್ಬರ ಬಗ್ಗೆ ಸ್ವಯಂ ಗಮನವನ್ನ ಕೊಡ್ಲಿಕ್ಕೆ, ಉತ್ತಮ ಮನಸ್ಥಿತಿಗಳು ಸ್ವಯಂ ಗಮನವನ್ನ ಕೊಡ್ಲಿಕ್ಕೆ ಬೇರೆಯವರ ಮೇಲೆ ಸಾಧ್ಯ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಈ ನಡವಳಿಕೆ ಮತ್ತೆ ಚಿಂತನೆ ಕಾರ್ಯರೂಪಕ್ಕೆ ಬರದಿರುವುದು ಸಾಮಾನ್ಯವಾಗಿ ನಾವು ನೋಡ್ಬೋದು. ಆದರೂ ಈ ಸಾಮಾಜಿಕ ಕೊಡುಗೆ ಅಂದರೆ ಯಾವುದೇ ನಿರ್ದಿಷ್ಟ ಸಂದರ್ಭಕ್ಕೆ, ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲದ್ರಿಂದ ಒಂದು ಸಂದರ್ಭವನ್ನ ಸಮಾಜಹಿತವಾದ ವರ್ತನೆ ಅಂತ ನಾವು ಸ್ವಲ್ಪಕ್ಕೆ ಗುರುತಿಸ್ಕೋಬಹುದು. ಸೊ ಇಲ್ಲಿಗೆ ಇವತ್ತಿನ ವಸ್ತು ವಿಷಯಗಳು ಮುಗಿದಿದೆ.